ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಓಂ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಪತಂಜಲಿ ಮುನಿಗಳನ್ನು ಧ್ಯಾನ ಮಾಡ್ತಕ್ಕಂಥದ್ದು ಸಂಪ್ರದಾಯ. ಈ ಒಂದು ಯೋಗದ ವ್ಯವಸ್ಥೆಗೆ ಭದ್ರವಾದ ಬುನಾದಿಯನ್ನು ಹಾಕಿ ಒಂದು ವ್ಯವಸ್ಥಿತವಾದಂತಹ ಗ್ರಂಥದ ರೂಪದಲ್ಲಿ ಅದನ್ನು ಕೊಟ್ಟಂತಹ ಪತಂಜಲಿ ಮುನಿಗಳನ್ನು ನಾವು ಸ್ಮರಿಸಬೇಕು. ಬರೀ ಯೋಗಶಾಸ್ತ್ರವಷ್ಟೇ ಅಲ್ಲ, ವ್ಯಾಕರಣಶಾಸ್ತ್ರದ ಮೂಲಕ ನಮ್ಮ ಮಾತು ಹೇಗಿರಬೇಕು ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಆಯುರ್ವೇದದ ಮೂಲಕ ಶರೀರದ ಸ್ವಾಸ್ಥ್ಯ ಅದನ್ನು ಕೂಡ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಮುನಿಶ್ರೇಷ್ಠರಾದಂತಹ ಪತಂಜಲಿಗಳಿಗೆ ನಮನ. ಭಾರತ ದೇಶದಲ್ಲಿ ಹುಟ್ಟಿದಂತಹ ನಾವು ತುಂಬ ಪುಣ್ಯಶಾಲಿಗಳು. ಈ ದೇಶದ ಬಗ್ಗೆನೇ ವಿಷ್ಣು ಪುರಾಣದಲ್ಲಿ ಒಂದು ಮಾತು ಬರ್ತದೆ. ಗಾಯಂತಿ ದೇವಾ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದ ಮಾರ್ಗಭೂತೆ ಭವಂತಿ ಭೂಯಃ ಪುರುಷಾಸುರತ್ವಾತ್. ವಿಷ್ಣು ಪುರಾಣ ಹೇಳುತ್ತೆ, ದೇವತೆಗಳು ಹಾಡನ್ನು ಹೇಳ್ತಾರಂತೆ. ಏನಂತ ಹೇಳ್ತಾರೆ ಅಂದರೆ, ಭಾರತದ ಭೂಮಿಯಲ್ಲಿ ಹುಟ್ಟಿದಂಥ ಜನರೇ ನೀವು ಧನ್ಯರು ಅಂತ. ಯಾಕೆಂದರೆ ಸ್ವರ್ಗ ಮತ್ತು ಅಪವರ್ಗ, ಇಹಲೋಕದ ಸುಖ, ಪರಲೋಕದ ಸುಖ ಮತ್ತು ಮೋಕ್ಷ ಇದನ್ನು ಪಡೆಯುವುದಕ್ಕೆ ಅವಕಾಶ ಇರುವಂಥದ್ದು ಕೇವಲ ಭರತ ಭೂಮಿಯಲ್ಲಿ, ಸುರಲೋಕದಲ್ಲಿಯೂ ಅಲ್ಲ, ದೇವತೆಗಳಿಗೂ ಅಲ್ಲ ಅಂತ. ಇದೊಂದು ಅತಿಶಯೋಕ್ತಿ ಅಂತ ಅನ್ನಿಸಬಹುದು. ಆದರೆ ಸ್ವಾಮಿ ವಿವೇಕಾನಂದರಂತಹ ಮನೀಷಿಗಳು, ತತ್ವಜ್ಞಾನಿಗಳು, ಅನುಭಾವಿಗಳು ಅವರ ಅನುಭವದಲ್ಲಿಯೇ ಈ ಸತ್ಯವನ್ನು ಕಂಡುಕೊಂಡಿದ್ದಾರೆ. 2.5 ವರ್ಷಗಳ ಕಾಲ ವಿದೇಶಗಳಲ್ಲೆಲ್ಲ ಸಂಚರಿಸಿ ಹಡಗಿನ ಮೂಲಕ ಭಾರತ ದೇಶಕ್ಕೆ ಬಂದಾಗ ಅವರು ಮೊದಲು ನಮಸ್ಕರಿಸಿದ್ದು ಭಾರತದ ಮಣ್ಣಿಗೆ. ಪತ್ರಕರ್ತನೋರ್ವ ಕೇಳಿದಾಗ ವಿದೇಶಗಳ ಶ್ರೀಮಂತಿಕೆಯನ್ನೆಲ್ಲ ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತದೆ ಅಂತ ಹೇಳಿದರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ಗಾಳಿ, ಈ ನೀರು, ಈ ಮಣ್ಣು, ಈ ಭಾರತ ಭೂಮಿ ಇದೆಷ್ಟು ಪವಿತ್ರ, ಇದರ ಒಂದು ಕಣಕ್ಕೂ ಕೂಡ ಈ ವಿದೇಶಗಳು ಸಮವಲ್ಲ ಎಂಬುದಾಗಿ ಹೇಳ್ತಾರೆ. ಅಂತಹ ಅನುಭವ ಅವರಿಗೆ ಆದದ್ದು ಯಾವಾಗ? ವಿದೇಶಗಳನ್ನೆಲ್ಲ ನೋಡಿಕೊಂಡು ಬಂದ ಮೇಲೆ ಗೊತ್ತಾಗುತ್ತೆ, ನಮ್ಮ ದೇಶದ ಭೂಮಿ ಇದು ಸಾಮಾನ್ಯ ಭೂಮಿ ಅಲ್ಲ. ಇದು ಕರ್ಮಭೂಮಿ, ಇದು ತಪೋಭೂಮಿ, ಇದು ಜ್ಞಾನಭೂಮಿ, ಇದು ಯಾಗಭೂಮಿ, ಇದು ಯೋಗಭೂಮಿ. ಆದ್ದರಿಂದಲೇ ಪ್ರಾಚೀನರಲ್ಲಿ ಒಂದು ಮಾತಿದೆ, ಏತದ್ದೇಶ ಪ್ರಸೂತಸ್ಯ ಸಕಾಶಾದಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರಂ ಪೃಥಿವ್ಯಾಂ ಸರ್ವಮಾನವಾಹ. ಈ ನಮ್ಮ ದೇಶಕ್ಕೆ ಬಂದು
ತಮ್ಮ ತಮ್ಮ ಚರಿತ್ರೆಗಳನ್ನು, ಚಾರಿತ್ರ್ಯ, ಶೀಲವನ್ನು, ನಡತೆಯನ್ನು ಕಲಿತುಕೊಂಡರು ಬೇರೆ ದೇಶದವರು ಎಂಬುದಾಗಿ ಪ್ರಾಚೀನ ಗ್ರಂಥ ದಾಖಲು ಮಾಡುತ್ತೆ. ಜ್ಞಾನದ ಭಂಡಾರವಾಗಿ, ಜ್ಞಾನದ ಖನಿಯಾಗಿ ಈ ದೇಶ ಇದೆ. ಅದಕ್ಕೆ ಈ ದೇಶಕ್ಕೆ ಹೆಸರು ಭಾರತ ಅಂತ. ಭಾ ಅನ್ನೋ ಶಬ್ದಕ್ಕೆ ಅರ್ಥ ಜ್ಞಾನ ಅಂತ, ರಥ ಅಂದರೆ ರಮಿಸುವವರು ಅಂತ. ಜ್ಞಾನದಲ್ಲಿ ರಮಿಸುವವರ ನಾಡು ಇದಾದದ್ದರಿಂದ ಅಂತಹ ಮಹತ್ತು ಇದು ಪಡೆದಿದೆ. ಅದರಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ ಯೋಗ. ಈ ಜ್ಞಾನ ರಾಶಿಯಲ್ಲಿ ಒಂದು ಶಾಖೆ ಇದು ಯೋಗ ಅನ್ನುವಂಥದ್ದು. ಆ ಯೋಗ ಒಂದನ್ನೇ ನಾವು ವಿಮರ್ಶೆ ಮಾಡಿದರೆ ಗೊತ್ತಾಗುತ್ತೆ ಎಷ್ಟು ಎತ್ತರದ ಚಿಂತನೆ ಇತ್ತು ಪ್ರಾಚೀನರಿಗೆ ಅಂತ. ಹಿರಿಯರು ಹೇಳ್ತಾರೆ, ಪಾತಂಜಲ ಯೋಗ ಸೂತ್ರದಲ್ಲಿ ಈ ಮನಃಶಾಸ್ತ್ರದ ಬಗ್ಗೆ ಎಷ್ಟು ಚಂದದಲ್ಲಿ ವಿಶ್ಲೇಷಣೆ ಮಾಡಿದ್ದಾರೋ, ಆಧುನಿಕ ಮನಃಶಾಸ್ತ್ರದ ಗ್ರಂಥಗಳೂ ಕೂಡ ಅಷ್ಟು ಚೆಂದಾಗಿ ವಿಶ್ಲೇಷಣೆ ಮಾಡಲಿಲ್ಲ ಅಂತ. ಅಂತಹ ಒಂದು ಯೋಗ ಇದು. ಇದರ ಮೂಲಕ ರಾಷ್ಟ್ರೋನ್ನತಿಯನ್ನು ಸಾಧಿಸುವುದು ಹೇಗೆ ಎನ್ನುವುದು ನಮಗೆ ಕೊಟ್ಟಂತಹ ವಿಷಯ. ರಾಷ್ಟ್ರದ ಪ್ರಗತಿ, ರಾಷ್ಟ್ರೋನ್ನತಿ ಎನ್ನುವಂಥದ್ದು ಕೇವಲ ಭೌತಿಕವಾದ ಬೆಳವಣಿಗೆಯಿಂದ ಆಗುವಂಥದ್ದಲ್ಲ. ನಮ್ಮ ರಾಷ್ಟ್ರದಲ್ಲಿ ರಸ್ತೆಗಳು ಚೆನ್ನಾಗಿವೆ, ಕಟ್ಟಡಗಳು ಚೆನ್ನಾಗಿವೆ, ಮೂಲಭೂತ ಸೌಕರ್ಯಗಳೆಲ್ಲ ಚೆನ್ನಾಗಿವೆ ಅನ್ನುವ ಕಾರಣಕ್ಕೆ ಆ ರಾಷ್ಟ್ರ ಉನ್ನತಿಯನ್ನು ಪಡೆದಿದೆ ಎಂಬುದಾಗಿ ಹೇಳೋದಿಲ್ಲ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಭವ್ಯವೂ ದಿವ್ಯವೂ ಆಗಿದ್ದ ಪಕ್ಷದಲ್ಲಿ, ಆಂತರಿಕ ಶಾಂತಿ ಸಮಾಧಾನ ಅವನಿಗೆ ಸಿಕ್ಕಿದ ಪಕ್ಷದಲ್ಲಿ ಆ ರಾಷ್ಟ್ರವು ಸಮೃದ್ಧವಾಗಿದೆ ಅಂತ ಕರೀಬೇಕು. ನಮ್ಮ ಪ್ರಾಚೀನ ಭಾರತೀಯರನ್ನು ನೀವು ಗಮನಿಸಿದಾಗ ಗೊತ್ತಾಗುತ್ತದೆ, ಇವರು ಭೌತಿಕವಾದ ಯಾವುದೇ ಬೆಳವಣಿಗೆಯ ಬಗ್ಗೆ ಆಸಕ್ತಿ ಪಟ್ಟವರಲ್ಲ. ಭದ್ರಂ ಕರ್ಣೇಭಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ಶುಭವನ್ನು ಕೇಳುವಂತಾಗಲಿ, ಶುಭವನ್ನು ಮಾತಾಡುವಂತಾಗಲಿ, ನನ್ನ ಅಂತಃಕರಣ ಶುದ್ಧಿಯಾಗಲಿ ಎಂಬುದಾಗಿ ಪದೇ ಪದೇ ಪ್ರಾರ್ಥನೆ ಮಾಡಿಕೊಂಡಂಥ ನಮ್ಮ ಋಷಿಗಳಿಗೆ ಈ ಭೌತಿಕ ಜಗತ್ತಿನ ಪ್ರಗತಿಯ ಬಗ್ಗೆ ಗೊತ್ತಿರಲಿಲ್ಲ ಅಂತಲ್ಲ. ವಿಜ್ಞಾನವಾಗಲಿ, ಈಗಿನ ಬೇರೆ ಬೇರೆ ವಿಜ್ಞಾನದ ಶಾಖೆಗಳೇನಿದೆ ಅದರ ಬಗ್ಗೆ ಎಲ್ಲ ಗಮನ ಹರಿಸುವ ಶಕ್ತಿ ಇತ್ತು, ದೊಡ್ಡ ದೊಡ್ಡ ಅನ್ವೇಷಣೆ ಮಾಡುವ ಸಾಮರ್ಥ್ಯವೂ ಇತ್ತು. ಆದರೆ ಅವರು ಗಮನ ಕೊಟ್ಟಿದ್ದು ಆಂತರಿಕವಾದಂತಹ ಒಂದು ಬೆಳವಣಿಗೆಯ ಬಗ್ಗೆ. ಆದ್ದರಿಂದ ಸ್ವಾಮಿ ಚಿನ್ಮಯಾನಂದರು ಹೇಳ್ತಿದ್ರು, ಋಷಿಗಳು ಸಬ್ಜೆಕ್ಟಿವ್ ಸೈಂಟಿಸ್ಟ್ ಅಂತ. ಬೇರೆ ವಿಜ್ಞಾನಿಗಳೆಲ್ಲ ಅಬ್ಜೆಕ್ಟಿವ್ ಸೈಂಟಿಸ್ಟ್ ಆದರೆ ಋಷಿಗಳು ಸಬ್ಜೆಕ್ಟಿವ್ ಸೈಂಟಿಸ್ಟ್. ತಮ್ಮ ಒಳಗಡೆಯ ಅನ್ವೇಷಣೆಯನ್ನು ಮಾಡಿಕೊಂಡ್ರು. ಎಲ್ಲಿಯ ತನಕ ಒಳಗಡೆಯ ಸುಖ ಶಾಂತಿ ನೆಮ್ಮದಿಯನ್ನು ನಾನು ಪಡೆದುಕೊಳ್ಳೋದಿಲ್ವೋ, ಹೊರಗಡೆಗೆ ನನ್ನ ಪಾಲಿಗೆ ಎಷ್ಟಿದ್ದರೂ ಅಷ್ಟೇ, ಅದು ವ್ಯರ್ಥ ಎಂಬುದಾಗಿ ಋಷಿಗಳು ಸತ್ಯವನ್ನು ಕಂಡುಕೊಂಡಿದ್ದರಿಂದ ಅವರೆಲ್ಲ ಅನ್ವೇಷಣೆಗಳು, ಅವರೆಲ್ಲ ಚಿಂತನೆಗಳು ಹೆಚ್ಚು ಫೋಕಸ್ ಆಗಿರುವಂಥದ್ದು ಆಂತರಿಕವಾದಂತಹ ಒಂದು ಸಮೃದ್ಧಿಯ ಬಗ್ಗೆ. ಅದಕ್ಕೆ ಯೋಗ ಅನ್ನುವಂಥದ್ದು ವಾಸ್ತವಿಕವಾಗಿ ಪತಂಜಲಿಯವರಿಂದಲೇ ಆರಂಭವಾದದ್ದಲ್ಲ. ಅದಕ್ಕೊಂದು ವ್ಯವಸ್ಥಿತವಾದ ರೂಪ ಕೊಟ್ಟಿದ್ದು ಪತಂಜಲಿ. ವೇದದಲ್ಲಿಯೇ ಯೋಗದ ಬಗ್ಗೆ ಬರ್ತದೆ. ಉಪನಿಷತ್ತುಗಳಲ್ಲಿ 10-20 ಉಪನಿಷತ್ತುಗಳು ಬರೀ ಯೋಗದ ಬಗ್ಗೆ ಮಾತನಾಡುವ ಉಪನಿಷತ್ತುಗಳಿವೆ. ಪ್ರಾಚೀನ ಉಪನಿಷತ್ತುಗಳಾದಂತಹ ಪ್ರಶ್ನೋಪನಿಷತ್ತು, ಕಠೋಪನಿಷತ್ತು, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಅನೇಕ ಮಂತ್ರಗಳು ಯೋಗ, ಪ್ರಾಣಾಯಾಮ, ಆಸನ ಮುಂತಾದ ವಿಷಯಗಳ ಬಗ್ಗೆ ಬರೋದು ಕಾಣುತ್ತೆ. ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚನ ವಿಚೇಷ್ಟತೆ ತಾಮಾಹುಃ ಪರಮಾಂಗತಿಂ ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಮಿಂದ್ರಿಯ ಧಾರಣ ಅಪ್ರಮತ್ತಸ್ತದಾ ಭವತಿ ಯೋಗೋ ಹಿ ಪ್ರಭವಾಪ್ಯಯವು. ಕಠೋಪನಿಷತ್ತು ಹೇಳುತ್ತೆ, ಇಂದ್ರಿಯಗಳನ್ನು ಧಾರಣೆ ಮಾಡಿಕೊಂಡು ಮನಸ್ಸು ಬುದ್ಧಿಯನ್ನು ಆತ್ಮನಲ್ಲಿ ನೆಲೆಗೊಳಿಸುವುದಕ್ಕೆ ಹೆಸರು ಯೋಗ. ಅದನ್ನೇ ಯೋಗ ಅಂತ ಕರೀಬೇಕು. ಮನಸ್ಸು ಹೆಚ್ಚು ಕಡಿಮೆ ಆಗುವಂಥದ್ದು ಯೋಗ ಅಲ್ಲ, ಸ್ಥಿರವಾಗಿ ಪರಮಾತ್ಮನಲ್ಲಿ ನೆಲೆ ನಿಲ್ಲುವುದೇ ಯೋಗ ಎಂಬುದಾಗಿ. ಹೀಗೆ ಪ್ರಾಚೀನ ಗ್ರಂಥವಾದಂತಹ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಈ ಯೋಗದ ಬಗ್ಗೆ ವಿಶ್ಲೇಷಣೆಯನ್ನು ಕಾಣ್ತೇವೆ. ತದನಂತರ ಬಂದಂತಹ ಸ್ಮೃತಿ ಗ್ರಂಥಗಳಾದಂತಹ ಯೋಗ ವಾಸಿಷ್ಠ, ಯೋಗಿ ಯಾಜ್ಞವಲ್ಕ್ಯ ಮುಂತಾದ ಗ್ರಂಥಗಳಲ್ಲಿ ವಿಶದವಾಗಿ ಯೋಗದ ಬಗ್ಗೆ ವಿಶ್ಲೇಷಣೆಗಳಿವೆ. ಅದಲ್ಲದೆ ಪುರಾಣಗಳಲ್ಲಿಯೂ ಇವೆ. ಭಾಗವತದಲ್ಲಿ ತೆಗೆದುಕೊಂಡರೆ ಅನೇಕ ಸಂದರ್ಭಗಳಲ್ಲಿ ಯೋಗದ ಉಪದೇಶ, ಕಪಿಲರು ದೇವಹೂತಿಗೆ ಮಾಡಿದಂಥ ಉಪದೇಶ, ಕೃಷ್ಣ ಉದ್ಧವನಿಗೆ ಮಾಡಿದ ಉಪದೇಶಗಳಲ್ಲೆಲ್ಲ ಯೋಗದ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ಇರುವುದು ಕಾಣುತ್ತೆ.
ಹಾಗೆ ತಂತ್ರಶಾಸ್ತ್ರಗಳಲ್ಲಿ, ಆಗಮಶಾಸ್ತ್ರಗಳಲ್ಲಿಯೂ ಕೂಡ ಯೋಗಗಳ ಬಗ್ಗೆ ವಿಶಾಲವಾದಂತಹ ವಿಶ್ಲೇಷಣೆ. ಶ್ರೀಮದ್ ಭಗವದ್ಗೀತೆಯನ್ನು ತೆಗೆದುಕೊಂಡರೂ ಸಾಕು, 6ನೇ ಅಧ್ಯಾಯ ಸಂಪೂರ್ಣ ಧ್ಯಾನ ಯೋಗದ ಬಗ್ಗೆ ಹೇಳುತ್ತೆ. ಮತ್ತು 18 ಅಧ್ಯಾಯಗಳಲ್ಲಿ ಬೇರೆ ಬೇರೆ ಯೋಗಗಳನ್ನು ಭಗವಂತ ವಿಮರ್ಶೆ ಮಾಡಿರುವುದು ಕಾಣುತ್ತೆ. ಆದರೆ ಕ್ರಿಸ್ತಪೂರ್ವ 200ನೇ ಇಸವಿ ಎಂಬುದಾಗಿ ಹೇಳುತ್ತಾರೆ. ಕ್ರಿಸ್ತಪೂರ್ವ 200ನೇ ಇಸವಿಯಲ್ಲಿ ಪಾತಂಜಲಿ ಮಹರ್ಷಿಗಳು ಇದೆಲ್ಲ ಸಮಗ್ರವಾದ ಯೋಗ ಚಿಂತನೆಗೆ ಒಂದು ವ್ಯವಸ್ಥಿತವಾದ ರೂಪವನ್ನು ಕೊಟ್ಟರು. 195 ಸೂತ್ರಗಳ ಮೂಲಕವಾಗಿ, 4 ಪಾದಗಳ ಮೂಲಕವಾಗಿ ಯೋಗಶಾಸ್ತ್ರಕ್ಕೆ ಒಂದು ವ್ಯವಸ್ಥಿತವಾದ ರೂಪವನ್ನು ತಂದುಕೊಟ್ರು. ಹಾಗಲ್ಲದಿದ್ದರೆ ಯೋಗ ಅನ್ನುವಂಥದ್ದು ಭಾರತೀಯ ಸನಾತನ ಜೀವನ ಶೈಲಿಯ ಒಂದು ಅವಿಭಾಜ್ಯ ಅಂಗ. ನಾವು ಧ್ಯಾನವೋ ಪೂಜೆಯೋ ಮಾಡುವಾಗ ಆರಂಭದಲ್ಲಿ ಆಚಮ್ಯ ಪ್ರಾಣಾಯಾಮ ಎಂಬುದಾಗಿ ಹೇಳ್ತೇವೆ. ಆಚಮನ ಮಾಡಿ, ಪ್ರಾಣಾಯಾಮ ಮಾಡಿ, ದೇಶಕಾಲವು ಸಂಕೀರ್ತ್ಯ, ಇದು ಯಾವುದೇ ಪೂಜೆಯ ಆರಂಭದಲ್ಲಿ ಮಾಡತಕ್ಕಂಥದ್ದು. ಅದರಿಂದ ಪ್ರಾಣಾಯಾಮ ಎನ್ನುವಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ ಆರಂಭವಾದ್ದಲ್ಲ. ಯಾವಾಗ ಸನಾತನ ಧರ್ಮ ಆರಂಭವಾಯಿತೋ ಅಲ್ಲಿಂದ ಯೋಗ ಪ್ರಾಣಾಯಾಮಗಳು ಆರಂಭವಾದವು ಅಂತ. ಅಷ್ಟು ಪ್ರಾಚೀನವಾದವು, ಅಷ್ಟು ಶ್ರೇಷ್ಠವಾದವು. ಯೋಗ ಒಂದು ಜೀವನ ಶೈಲಿ. ಅದು ಯೋಗ ಎನ್ನುವಂಥದ್ದು ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ಮಾಡುವುದು ಅಲ್ಲ. ಯೋಗ ಅನ್ನೋದು ಬೆಳಿಗ್ಗೆಯಿಂದ ಮಲಗುವ ತನಕ, ಹುಟ್ಟಿನಿಂದ ಸಾಯುವ ತನಕ ಒಬ್ಬ ಮನುಷ್ಯ ಬದುಕಬೇಕಾದ ರೀತಿಯ ಯೋಗ. ಯೋಗ ಇಸ್ ಎ ಲೈಫ್ ಸ್ಟೈಲ್. ಆದ್ದರಿಂದ ಯೋಗ ಆಸನಗಳು ಅನ್ನುವಂಥದ್ದು ಅಥವಾ ಪ್ರಾಣಾಯಾಮ, ಧ್ಯಾನ ಒಂದಿಷ್ಟು ಸಮಯಕ್ಕೆ ಮೀಸಲು ಮಾಡಿರಬಹುದು. ಆದರೆ ಯೋಗ ಎನ್ನುವ ಶಬ್ದಕ್ಕೆ ವಾಸ್ತವಿಕವಾದ ಅರ್ಥ ಈ ಜೀವಾತ್ಮನನ್ನು ಪರಮಾತ್ಮನಲ್ಲಿಗೆ ಸೇರಿಸುವುದು ಅಂತ ಅರ್ಥ. ಯುಜಿರ್ ಸಂಯೋಗೆ ಅಂತ ಧಾತುವಿನ ಅರ್ಥ. ನಮ್ಮ ಸಂಸ್ಕೃತ ಶಬ್ದಗಳು, ನಾಮಪದಗಳೆಲ್ಲ ಕ್ರಿಯಾಪದಗಳಿಂದ ಬಂದಿರತಕ್ಕಂಥದ್ದು. ಆದ್ದರಿಂದ ಪ್ರತಿಯೊಂದು ಶಬ್ದಕ್ಕೂ ಒಂದೊಂದು ಅರ್ಥ ಅಂತ ಇದೆ. ನೋಡಿ, ಸಂಸ್ಕೃತ ಒಂದು ಭಾಷೆಯ ಬಗ್ಗೆ ತೆಗೆದುಕೊಂಡ್ರೆ, ವ್ಯಾಕರಣವನ್ನು ತೆಗೆದುಕೊಂಡ್ರೆ, ಇಂತಹ ಅದ್ಭುತವಾದ ವ್ಯಾಕರಣ ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ ಅಂತ ಪತಂಜಲಿ ಮಹರ್ಷಿಗಳೇ ಕೊಟ್ಟಿರ್ತಕ್ಕಂಥದ್ದು. ಪತಂಜಲಿ ಮಹಾಭಾಷ್ಯ ಅಂತ ಕರೀತಾರೆ. ಮಹಾಭಾಷ್ಯವನ್ನಾದರೂ ಓದಬೇಕು, ಇಲ್ಲ ಮಹಾರಾಜ್ಯವನ್ನಾದರೂ ಶಾಸನ ಮಾಡಬೇಕು ಎಂಬುಷ್ಟರ ಮಟ್ಟಿಗೆ ಅದನ್ನು ಹೊಗಳುತ್ತಾರೆ. ಆದ್ದರಿಂದ ಯೋಗ ಶಬ್ದಕ್ಕೆ ಯುಜಿರ್ ಸಂಯೋಗೆ, ಯುಜ್ ಸಮಾಧೌ ಅಂತ 2 ಧಾತುಗಳಿಂದ ಯೋಗ ಶಬ್ದದ ವ್ಯುತ್ಪತ್ತಿಯನ್ನು ಮಾಡ್ತಾರೆ. 2 ಅರ್ಥವನ್ನು ಕೂಡ ನಾವು ಇಲ್ಲಿ ಅನ್ವಯಿಸಿಕೊಳ್ಳಬಹುದು. ಯುಜಿರ್ ಸಮಾಧೌ, ಮನಸ್ಸನ್ನು ಸಮಾಧಾನ ಮಾಡ್ತಕ್ಕಂಥದ್ದು, ಕುಣಿಯುವ ಮನಸ್ಸನ್ನು ಅಲೆರಹಿತವಾಗಿ ಮಾಡಿಕೊಳ್ಳುವಂಥದ್ದು ಯೋಗ ಅಂತ ಒಂದು ಅರ್ಥ. ಸ್ವಾಮಿ ವಿವೇಕಾನಂದರು ಒಂದು ಅದ್ಭುತ ಉದಾಹರಣೆಯನ್ನು ಕೊಡ್ತಾರೆ. ಅವರು ವಿದೇಶಗಳಿಗೆ ಹೋದಾಗ ಯಾರೋ ಒಬ್ಬರು ಪ್ರಶ್ನೆ ಕೇಳಿದನಂತೆ, ಸ್ವಾಮೀಜಿ, ಮನಃಶಾಸ್ತ್ರದ ಬಗ್ಗೆ ಭಾರತೀಯರದ ಚಿಂತನೆಗಳೇನಾದರೂ ಇದೆಯಾ ಅಂತ. ಅವರು ಹೇಳಿದರು, ಹೌದು, ಭಾರತೀಯರ ಚಿಂತನೆ ಇದೆ ಮನಃಶಾಸ್ತ್ರದ ಬಗ್ಗೆ, ಆದರೆ ಸಿಕ್ ಮೈಂಡ್ ಬಗ್ಗೆ ಅಲ್ಲ. ಅತ್ಯಂತ ಪ್ರಶಾಂತವಾದ, ಉನ್ನತವಾದಂತಹ ಮನಸ್ಸಿಗೆ ಹೇಳುವ ಒಂದು ಶಿಕ್ಷಣ ಮನಃಶಾಸ್ತ್ರ ನಮ್ಮ ದೇಶದಲ್ಲಿದೆ. ರೋಗಗ್ರಸ್ತವಾದ ಮನಸ್ಸಲ್ಲ, ಯಾಕಂದರೆ ನಮ್ಮಲ್ಲಿ ರೋಗಗ್ರಸ್ತವಾದ ಮನಸ್ಸು ಜಾಸ್ತಿ ಇಲ್ಲ ಎಂಬುದಾಗಿ ಅವರ ಸಂದೇಶ. ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡು ಸ್ವಾಮಿ ವಿವೇಕಾನಂದರು ಈ ಯೋಗ ಸೂತ್ರದ ಬಗ್ಗೆ ಉಪನ್ಯಾಸಗಳನ್ನು ಮಾಡ್ತಾರೆ. ಅದನ್ನು ರಾಜಯೋಗ ಎಂಬುದಾಗಿ ಒಂದು ಪುಸ್ತಕ ಪ್ರಕಟ ಆಗಿದೆ. ಆ ಸ್ವಾಮಿ ವಿವೇಕಾನಂದರ ವಿವರಣೆಯಲ್ಲಿ ಒಂದು ದೃಷ್ಟಾಂತ ಕೊಡ್ತಾರೆ. ಒಂದು ಪ್ರಶಾಂತವಾದಂತಹ ಅಲೆರಹಿತವಾದ ಒಂದು ಕೆರೆಯಲ್ಲಿ ಒಂದು ಕಲ್ಲನ್ನು ಎಸೆದಾಗ ಅಥವಾ ಬಿರುಗಾಳಿಯೋ ಬೀಸಿದಾಗ ನೀರು ಅಲ್ಲೋಲ ಕಲ್ಲೋಲವಾಗಿ ಅಲೆಗಳು ಏರ್ಪಡುತ್ತಲ್ಲ, ಹಾಗೆ ನಮ್ಮ ಮನಸ್ಸು ಇರುತ್ತದೆ. ಅದನ್ನೇ ಸ್ವಲ್ಪ ಹೊತ್ತು ಬಿಟ್ಟಾಗ ಅಲೆಗಳಿಲ್ಲದ, ಕೊಳೆಯಿಲ್ಲದ ಪ್ರಶಾಂತವಾದ ಆ ಸರೋವರವೇ ಯೋಗಸ್ಥವಾಗಿರತಕ್ಕಂತಹ ಮನಸ್ಸಿನ ಸ್ಥಿತಿ ಅಂತ ದೃಷ್ಟಾಂತ ಕೊಡ್ತಾರೆ. ಆ ಅಲೆಗಳಿಲ್ಲದ ಮನಸ್ಸಿನಲ್ಲಿ ತಳವೂ ಕೂಡ ಕಾಣಿಸ್ತದೆ. ಒಂದು ಕೆಂಪು ಕಲ್ಲೋ ಕಪ್ಪು ಕಲ್ಲೋ ತಳದಲ್ಲಿ ಇದ್ದರೆ ಅದು ಕೂಡ ಸ್ಪಷ್ಟವಾಗಿ ಕಾಣಿಸ್ತದೆ. ಹಾಗೆ ಶುದ್ಧವಾದಂತಹ ಆ ಸರೋವರದ ದೃಷ್ಟಾಂತ ಹೇಗೋ ಹಾಗೇ ನಮ್ಮ ಮನಸ್ಸನ್ನು ಮಾಡಿಕೊಳ್ಳುವ ಕಲೆ ಯೋಗ. ಅದೇ ಯುಜ್ ಸಮಾಧೌ ಎಂಬ ಶಬ್ದಕ್ಕೆ ಅರ್ಥ. ಪತಂಜಲಿ ಯೋಗಸೂತ್ರದಲ್ಲಿಯೂ ಕೂಡ ಇದೇ ಅರ್ಥವನ್ನೇ ಕೊಡ್ತಾರೆ. ಅಥ ಯೋಗಾನುಶಾಸನಂ ಎಂಬುದು ಮೊದಲನೇ ಸೂತ್ರವಾದ ಮೇಲೆ ಯೋಗಶ್ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರೆ. ಚಿತ್ತವೃತ್ತಿಗಳನ್ನು, ವೃತ್ತಿ ಅಂದರೆ ಈ ಸರೋವರದಲ್ಲಿರುವ ಅಲೆಗಳ ಹಾಗೆ ಅನೇಕ ರೀತಿಯ ಅಲೆಗಳು, ಅನೇಕ ರೀತಿಯ ಆಲೋಚನೆಗಳು ಮನಸ್ಸಿನಲ್ಲಿ ಬಂದು ಮನಸ್ಸನ್ನು ದುಃಖಕ್ಕೆ ಈಡು ಮಾಡುತ್ತೆ. ಮನಸ್ಸನ್ನು ಸ್ಟ್ರೆಸ್ ಮತ್ತು ಸ್ಟ್ರೈನ್ ಅಂತ ನಾವೇನು ಕರಿತೇವೆ ಆ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ.
ಆ ಅಲೆಗಳಿಲ್ಲದ ಹಾಗೆ, ಆಲೋಚನೆಗಳಿಲ್ಲದ ಹಾಗೆ ಮನಸ್ಸನ್ನು ಮಾಡುವಂತಹ ಒಂದು ಸಾಧನೆ, ಅದೇ ಯೋಗ ಎಂಬುದಾಗಿ ಪತಂಜಲಿಗಳು ಹೇಳ್ತಾರೆ. ಚಿತ್ತವೃತ್ತಿ ನಿರೋಧ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಡುವಂತಹ ಡೆಫಿನೇಷನ್ ಯಾವುದು ಅಂದರೆ ಯುಜಿರ್ ಸಂಯೋಗಿ ಅಂತ. ಕೃಷ್ಣ ಹೇಳ್ತಾನೆ ಯೋಗ ಅಂದರೆ ಜೀವಾತ್ಮ ಪರಮಾತ್ಮ ಒಂದಾಗುವ ಪ್ರಕ್ರಿಯೆ ಅಂತ ಹೇಳ್ತಾನೆ. ಹಾಗಾದರೆ ಇದು ಅದು ಬೇರೆ ಬೇರೆನಾ ಅಂತ ನೀವು ತಿಳ್ಕೊಳ್ಳೋದು ಬೇಡ, ಎರಡೂ ಒಂದೇ ಅರ್ಥ. ಯಾವಾಗ ನಮ್ಮ ಮನಸ್ಸು ಅಲೆಗಳಿಲ್ಲದ ಸರೋವರದ ಹಾಗೆ ಪ್ರಶಾಂತವಾಗ್ತದೋ ಅದು ಪರಮಾತ್ಮನಲ್ಲಿಯೇ ಹೋಗಿ ಒಂದಾಗುತ್ತದೆ ಅಂತ. ಹೇಗೆ ಸ್ವಾಮಿ? ಯಾಕಂದರೆ ಹಿಂದೂ ಧರ್ಮದಲ್ಲಿ ಪರಮಾತ್ಮ ಎಂಬುವನು ಯಾವುದೋ ಒಂದು ದೇಶ ಕಾಲದಲ್ಲಿ ಅತೀತನಾಗಿಲ್ಲ. ಅಂದರೆ ಇಲ್ಲೆಲ್ಲೂ ಇಲ್ಲ, ಇನ್ನೆಲ್ಲೋ ಇದ್ದಾನೆ ಎನ್ನುವಂಥದ್ದು ಅನ್ಯ ಮತಗಳ ಚಿಂತನೆ. ಸನಾತನ ಧರ್ಮದ ಪ್ರಕಾರ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಈಶ್ವರನು ನಮ್ಮೆಲ್ಲರ ಹೃದಯವನ್ನು ಬೆಳಗ್ತಾ ಇದ್ದಾನೆ, ಚೈತನ್ಯ ಮಾತ್ರನಾಗಿದ್ದಾನೆ, ಚೈತನ್ಯ ಸ್ವರೂಪ ಅವನು ಅಂತ. ಆ ಒಳಗಡೆಯ ಪರಮಾತ್ಮನನ್ನು ಕಂಡುಕೊಳ್ಳುವುದಕ್ಕೆ ಸಾಧನವಾಗಿ ಹೊರಗಡೆಯ ಪೂಜೆ, ಪಾರಾಯಣ, ಜಪ ಎನ್ನುವುದೇ ಹೊರತು ಪರಮಾತ್ಮ ನಮ್ಮೆಲ್ಲರ ಹೃದಯವನ್ನು ಈಗಲೂ ಬೆಳಗ್ತಾ ಇದ್ದಾನೆ ಎಂಬುದಾಗಿ ಸನಾತನ ಧರ್ಮ. ಅದಕ್ಕೆ ನಮಸ್ಕಾರ ಅಂತ ನಾವು ಹೇಳ್ತೇವೆ. ಈ ನಮಸ್ಕಾರ ಮುದ್ರೆ ಏನು ತೋರಿಸ್ತದೆ? ಜೀವಾತ್ಮ ಪರಮಾತ್ಮರ ಐಕ್ಯತ್ವವನ್ನು ತೋರಿಸ್ತದೆ. ನಾನು ನೀನು ಬೇರೆ ಅಲ್ಲಪ್ಪ, ನಿನ್ನೊಳಗಡೆ ಇರುವ ಪರಮಾತ್ಮ ನನ್ನೊಳಗಡೆ ಇರುವ ಪರಮಾತ್ಮ ಒಂದೇ ಎಂಬುದರ ಒಂದು ಸೂಚಕವಾಗಿ ನಮಸ್ಕಾರ ಮುದ್ರೆಯನ್ನು ನಾವು ತೋರಿಸ್ತೇವೆ. ಹಾಗೆಯೇ ಈ ನಮ್ಮ ಕುಣಿಯುವ ಮನಸ್ಸು ಪ್ರಶಾಂತವಾಗಿ ಒಳಗಡೆಗೆ ನಿಂತಾಗ ಅಲ್ಲಿಯೇ ಇರುವ ಪರಮಾತ್ಮನ ದರ್ಶನ ಆಗ್ತದೆ. ತದಾ ದೃಷ್ಟು ಸ್ವರೂಪೇ ಅವಸ್ಥಾನಂ ಎಂಬುದಾಗಿ ಹೇಳ್ತಾರೆ ಪತಂಜಲಿಗಳು. ಆದ್ದರಿಂದ ನಮ್ಮ ಮನಸ್ಸನ್ನು ಪ್ರಶಾಂತಗೊಳಿಸುತ್ತಾ ಪರಮಾತ್ಮನಲ್ಲಿ ನೆಲೆ ನಿಲ್ಲಿಸುವಂತಹ ಯಾವುದೇ ರೂಪದ ಸಾಧನೆಗೆ ಯೋಗ ಎಂಬುದಾಗಿ ಕರೀತಾರೆ. ಭಗವದ್ಗೀತೆಯಲ್ಲಿ ಅಂಥ ಅನೇಕ ಯೋಗಗಳನ್ನು ಕೃಷ್ಣ ಹೇಳ್ತಾನೆ. ಅಧ್ಯಯನ ಮಾಡುವುದು ಒಂದು ಯೋಗ, ಅಧ್ಯಾಪನ ಮಾಡುವುದು ಒಂದು ಯೋಗ, ನಿಮ್ಮ ಮನೆಯ ಕೆಲಸಗಳನ್ನು ಮಾಡುವುದು ಒಂದು ಯೋಗ ಅಂತಾನೆ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ. ತಮ್ಮ ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಸಂಸಿದ್ಧಿಯನ್ನು ಪಡೆಯಬಹುದು ಅಂತ ಹೇಳ್ತಾನೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ಬಿಂದತಿ ಮಾನವ. ನೀವು ಕೃಷಿಯನ್ನು ಮಾಡುವುದು ಒಂದು ಯೋಗ ಆದೀತು, ಹೆಣ್ಣು ಮಗಳು ಅಡುಗೆ ಮಾಡುವುದು ಒಂದು ಯೋಗ ಆದೀತು, ವಿದ್ಯಾರ್ಥಿಗೆ ಅಧ್ಯಯನ ಮಾಡುವುದು ಒಂದು ಯೋಗ ಆದೀತು ಅಂತ. ಅದನ್ನೇ ಕರ್ಮಯೋಗ ಎಂಬುದಾಗಿ ಕರೆದಿದ್ದಾನೆ. ನಾದಯೋಗ, ಜಪಯೋಗ, ಪೂಜಾಯೋಗ, ಹೀಗೆ ಜೀವನದ ಎಲ್ಲ ಅಂಗಗಳನ್ನೂ ಕೂಡ ಚಿತ್ತ ಸಮಾಧಾನಕ್ಕಾಗಿ ನಾವು ವಿನಿಯೋಗಿಸಿದಾಗ ಅದು ಯೋಗ ಅಂತ ಕರೆಯಲ್ಪಡುತ್ತೆ. ಯೋಗ ಅನ್ನೋದೊಂದು ಅಷ್ಟು ವಿಶಾಲವಾದಂತಹ ಒಂದು ವ್ಯಾಪ್ತಿಗೆ ಬರತಕ್ಕಂಥದ್ದು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನೇ ಬದಲಾಯಿಸುವ ಸಾಮರ್ಥ್ಯ ಯೋಗಕ್ಕಿದೆ. ಯಾಗ ವ್ಯಕ್ತಿ ಬದಲಾಗ್ತಾನೋ ಸಮಾಜ ಬದಲಾಗ್ತದೆ, ಸಮಾಜ ಬದಲಾದರೆ ದೇಶ ಬದಲಾಗ್ತದೆ, ಆ ಮೂಲಕವಾಗಿ ರಾಷ್ಟ್ರೋನ್ನತಿ ಆಗ್ತದೆ. ಅಷ್ಟಾಂಗ ಯೋಗ ಅಂತ ನಾವೇನು ಕರಿತೇವಲ್ಲ, ಅದರಲ್ಲಿ ಇಡೀ ವ್ಯಕ್ತಿತ್ವವನ್ನು ಶುದ್ಧೀಕರಣ ಮಾಡತಕ್ಕಂತಹ ಒಂದು ಪ್ರಕ್ರಿಯೆ ಅದು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅಷ್ಟೌ ಅಂಗಾನಿ. ನೋಡಿ ಎಷ್ಟು ವ್ಯವಸ್ಥಿತವಾಗಿದೆ ಇದು. ಈ ಯಮ ನಿಯಮ ಅನ್ನುವಂಥದ್ದು ನಮ್ಮ ಮೋರಲ್ ಪರ್ಸನಾಲಿಟಿಯನ್ನು ಶುದ್ಧೀಕರಣ ಮಾಡ್ತದೆ, ನೈತಿಕ ವ್ಯಕ್ತಿತ್ವವನ್ನು ಶುಚಿಗೊಳಿಸ್ತದೆ, ವ್ಯವಸ್ಥಿತವಾಗಿ ಮಾಡ್ತದೆ. ಇನ್ನು ಆಸನ, ಪ್ರಾಣಾಯಾಮ ಅನ್ನೋದು ನಮ್ಮ ಭೌತಿಕ ಫಿಸಿಕಲ್ ಬಾಡಿಯನ್ನು ವ್ಯವಸ್ಥಿತಗೊಳಿಸ್ತದೆ. ಪ್ರತ್ಯಾಹಾರ, ಧಾರಣ ಅನ್ನುವಂಥದ್ದು ನಮ್ಮ ಸೈಕಾಲಜಿಕಲ್ ಪರ್ಸನಾಲಿಟಿಯನ್ನು, ಮಾನಸಿಕ ವ್ಯಕ್ತಿತ್ವವನ್ನು ವ್ಯವಸ್ಥಿತಗೊಳಿಸ್ತದೆ. ಧ್ಯಾನ, ಸಮಾಧಿ ಅನ್ನೋದು ನಮ್ಮ ಆಧ್ಯಾತ್ಮಿಕ ವ್ಯಕ್ತಿತ್ವವನ್ನು ವ್ಯವಸ್ಥಿತಗೊಳಿಸ್ತದೆ. ಒಬ್ಬ ಇಡೀ ವ್ಯಕ್ತಿಯಲ್ಲಿ ಇರತಕ್ಕಂಥದ್ದು 4 ವ್ಯಕ್ತಿತ್ವ ಅಂತ: ನೈತಿಕ ವ್ಯಕ್ತಿತ್ವ, ಭೌತಿಕ ವ್ಯಕ್ತಿತ್ವ, ಮಾನಸಿಕ ವ್ಯಕ್ತಿತ್ವ, ಆಧ್ಯಾತ್ಮಿಕ ವ್ಯಕ್ತಿತ್ವ. ಈ 4 ವ್ಯಕ್ತಿತ್ವವನ್ನು ವ್ಯವಸ್ಥಿತವಾಗಿ ಶುದ್ಧಿಗೊಳಿಸುವಂತಹ ಒಂದು ಪ್ರಕ್ರಿಯೆ ಅಷ್ಟಾಂಗ ಯೋಗ. ಇಡೀ ಪತಂಜಲಿ ಯೋಗ ಸೂತ್ರಗಳಲ್ಲಿ ಒಂದಿಷ್ಟು ಸೂತ್ರಗಳನ್ನು ಇದಕ್ಕೆ ಮೀಸಲಾಗಿಟ್ಟಿದ್ದಾರೆ. ಆರಂಭದ ಸಮಾಧಿ ಪಾದದಲ್ಲಿ ಮನಸ್ಸಿನ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಸಾಧನಾ ಪಾದದ ಅಂತ್ಯದಲ್ಲಿ ಮತ್ತು ವಿಭೂತಿ ಪಾದದ ಆರಂಭದಲ್ಲಿ ಈ ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತಾರೆ.
ಈ ಬರೀ ಅಷ್ಟಾಂಗ ಯೋಗಗಳನ್ನಷ್ಟೇ ಚೆನ್ನಾಗಿ ತಿಳಿದು ಪರಿಪಾಲನೆ ಮಾಡಿದರೂ ಸಾಕು, ನಮ್ಮ ದೇಶ ಹಿಂದಿನ ಭವ್ಯತೆಯನ್ನು, ದಿವ್ಯತೆಯನ್ನು ಮತ್ತೆ ಪಡೆದುಕೊಳ್ಳುತ್ತದೆ. ನೋಡಿ, ಯಮ ನಿಯಮ ಅಂತ ಹೇಳ್ತೇವೆ ನಾವು. ಇದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಬೇಕು. ಇವತ್ತು ಶಾಲೆಯಲ್ಲಿ ವಿಜ್ಞಾನಿಗಳು ನಿರ್ಮಾಣ ಆಗ್ತಿದ್ದಾರೆ, ಇಂಜಿನಿಯರು, ಡಾಕ್ಟ್ರುಗಳು ಹೊರಗಡೆ ಬರ್ತಿದ್ದಾರೆ, ಆದರೆ ಉತ್ತಮ ವ್ಯಕ್ತಿ ಹೊರಗಡೆಗೆ ಬರ್ತಾ ಇಲ್ಲ. ಯಾಕೆ? ಈ ಯಮ ನಿಯಮ ಅನ್ನುವುದೇ ಹೇಳ್ಕೊಡಲ್ಲ ನಾವು. ಯಮ ಅಂದ್ರೇನು? ಯಮ ಅಂದರೆ ಯಮಹ ಅಲ್ಲ, ಯಮಹ ಬೇರೆ. ಯಮ ಎಚ್ ಧಾತುಗೆ ಟು ಅವಾಯ್ಡ್, ಬಿಡೋದು ಅಂತ ಅರ್ಥ. ಎಮ್ ಅನ್ನುವ ಧಾತುವಿಗೆ ಬೇರೆ ಬೇರೆ ಅರ್ಥ ಇದೆ. ಒಂದು ಅರ್ಥ ಏನಪ್ಪ ಅಂದರೆ ಬಿಡೋದು ಅಂತ. ಯಮ ಅಂದರೆ ಬಿಡೋದು ಅಂತ ಅರ್ಥ ಆ್ಯಕ್ಚುಲಿ ಈ ಸಂದರ್ಭದಲ್ಲಿ. ಅಹಿಂಸಾ ಸತ್ಯಮಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮಃ. ಈ 5 ಸಂಗತಿಗಳನ್ನು ಬಿಡಬೇಕು ಅಂತ ಹೇಳ್ತಾನೆ ಪತಂಜಲಿ ಮಹರ್ಷಿ. ಯಾವ ಇದನ್ನು? ಹಿಂಸೆಯನ್ನು ಬಿಡಬೇಕು, ಅದಕ್ಕೆ ಅಹಿಂಸೆ ಅಂತ ಕರೆದರು. ಸುಳ್ಳನ್ನು ಬಿಡಬೇಕು, ಅದಕ್ಕೆ ಸತ್ಯ ಅಂತ ಕರೆದರು. ಕಳ್ಳತನವನ್ನು ಬಿಡಬೇಕು, ಅದಕ್ಕೆ ಅಸ್ತೇಯ ಅಂತ ಕರೆದರು. ಮೈಥುನವ ಚಿಂತನೆಯನ್ನು ಬಿಡಬೇಕು, ಅದನ್ನು ಬ್ರಹ್ಮಚರ್ಯ ಅಂತ ಕರೆದರು. ಇನ್ನೊಬ್ಬರ ವಸ್ತುವನ್ನು ಕದಿಯೋದು ಬಿಡಬೇಕು, ಅದಕ್ಕೆ ಅಪರಿಗ್ರಹ ಅಂತ ಕರೆದರು. ಈ 5 ಬಿಡಬೇಕು ಅಂತ. ಒಂದು ಗುಣ ಆರಂಭದ ಅಹಿಂಸೆ, ಅದೆಷ್ಟು ಜೀವನಕ್ಕೆ ಪ್ರಯೋಜನಕ್ಕೆ ಬರ್ತದೆ ಒಬ್ಬ ಯೋಗಿ ಆಗೋದಕ್ಕೆ. ಅದಕ್ಕೆ ಸನ್ಯಾಸಿಗಳಿಗೆ ಮೊದಲ ವ್ರತವೇ ಅಹಿಂಸಾ ವ್ರತ ಅಂತ. ಅವನು ಪ್ರತಿಜ್ಞೆ ಮಾಡಬೇಕು. ಸನ್ಯಾಸಿ ಯೋಗ ಸಾಧನೆಯಲ್ಲಿ ಮುಂದಕ್ಕೆ ಹೋಗಬೇಕಲ್ಲ, ಏನು ಪ್ರತಿಜ್ಞೆ ಮಾಡಬೇಕು? ಯಾರಿಗೂ ಇನ್ನು ಮುಂದೆ ಕಾಯೇನ ವಾಚಾ ಮನಸ ನಾನು ಹಿಂಸೆಯನ್ನು ಮಾಡೋದಿಲ್ಲ ಅನ್ನೋದೇ ಪ್ರತಿಜ್ಞೆ ಸನ್ಯಾಸಿಗೆ. ಒಂದು ಪ್ರಾಣಿಯನ್ನು, ಮನುಷ್ಯನನ್ನು ಅಥವಾ ಯಾವುದೇ ಜೀವರಾಶಿಯನ್ನು ನೋಯಿಸಲಾರೆ ಎನ್ನುವುದು ಮಹಾವ್ರತ ಎಂಬುದಾಗಿ ಹೇಳ್ತಾರೆ. ಯೋಗ ಸಾಧನೆಯಲ್ಲಿ ಮೊದಲ ಹೆಜ್ಜೆ ಇಟ್ಟವನು ಮಾಡಬೇಕಾದದ್ದು ಇದನ್ನು. ನಾವೆಷ್ಟು ಇನ್ನೊಬ್ಬರ ಮನಸ್ಸಿಗೆ ಘಾಸಿಗೊಳಿಸ್ತೇವೆ, ಮಾತಿನಿಂದ ನೋವು ಮಾಡ್ತೇವೆ, ಕ್ರಿಯೆಯಿಂದ ನೋವು ಮಾಡ್ತೇವೆ, ಯೋಚನೆಯಿಂದ ನೋವುಂಟು ಮಾಡ್ತೇವೆ. ಅದನ್ನು ನಿಲ್ಲಿಸಿಬಿಟ್ರೆ ಸಮಾಜ ಎಷ್ಟು ಬದಲಾವಣೆ ಆಗ್ತದೆ ಕಲ್ಪನೆ ಮಾಡಿ. ಅಹಿಂಸಾ ಪ್ರತಿಷ್ಠಾಯಾಮ್ ತತ್ ಸನ್ನಿಧೌ ವೈರತ್ಯಾಗ ಎಂಬುದಾಗಿ ಹೇಳ್ತಾರೆ. ಅಹಿಂಸೆಯನ್ನು ಬಿಟ್ಟ ಮಾತ್ರಕ್ಕೆ ಆ ವ್ಯಕ್ತಿಯ ಸನ್ನಿಧಿಯಲ್ಲಿ ಆಜನ್ಮ ವೈರಿಗಳು ಬಂದು ಸೇರಿದರೂ ಕೂಡ ವೈರ ಇರೋದಿಲ್ಲ ಅಂತೆ. ಶಂಕರ ಭಗವತ್ಪಾದರು ಶೃಂಗೇರಿಗೆ ಹೋದಾಗ ಅಲ್ಲಿ ನೋಡ್ತಾರೆ, ಅಲ್ಲೊಂದು ಕಪ್ಪೆಗೆ ಹಾವು, ಗರ್ಭಿಣಿ ಕಪ್ಪೆಗೆ ಹಾವು ಆಶ್ರಯವನ್ನು, ರಕ್ಷೆಯನ್ನು ನೀಡ್ತಾ ಇತ್ತು. ಯಾವ ಜನ್ಮ ವೈರಿಗಳು ಕೂಡ ವೈರವನ್ನು ಮರೆತು ಬದುಕ್ತಾವೋ ಅಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದ್ದಾರೆ ಅಂತ ಅರ್ಥ. ಯೋಚನೆ ಮಾಡಿ, ಅಲ್ಲಿ ಮಠವನ್ನು ಸ್ಥಾಪನೆ ಮಾಡ್ತಾರೆ. ಆದ್ದರಿಂದ ಹಿಂದೆ ಋಷಿಮುನಿಗಳು ವಾಸಿಸುವ ಜಾಗದಲ್ಲಿ ಆ ಜನ್ಮ ವೈರಿಗಳು, ಮುಂಗುಸಿ ಮತ್ತು ಹಾವು, ಹುಲಿ ಮತ್ತು ದನ ಒಟ್ಟಿಗೆ ಇದ್ದರೂ ಕೂಡ ಒಬ್ಬರ ಮೇಲೆ ಒಬ್ಬರ ಆಕ್ರಮಣವನ್ನು ಮಾಡುತ್ತಿರಲಿಲ್ಲ. ಯಾಕೆಂದರೆ ಅಹಿಂಸೆಯ ಪ್ರತಿಷ್ಠೆಗೆ ಅದೊಂದು ಬಲ ಇದೆ, ಅದೊಂದು ಶಕ್ತಿ ಇದೆ. ಇನ್ನೊಂದು ಹೇಳ್ತಾರೆ ಸತ್ಯ ಎಂಬುದಾಗಿ. ಸತ್ಯ ಎಂಬ ಮಾತಿಗೆ ಅರ್ಥ ಸುಳ್ಳನ್ನು ಬಿಡೋದು ಅಂತ ಅರ್ಥ. ಸತ್ಯ ಹೇಳೋದು ಎಂಬ ಮಾತಿಗೆ ಅರ್ಥ ಸುಳ್ಳನ್ನು ಹೇಳದೇ ಇರೋದು ಅಂತ ಅರ್ಥ ಅಷ್ಟೇ. ನಾವು ಸುಳ್ಳನ್ನು ಹೇಳದೇ ಇದ್ದರೆ ಸಾಕು, ಎಲ್ಲ ಸರಿ ಹೋಗ್ತದೆ. ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟೋ ಸುಳ್ಳುಗಳನ್ನು ಸ್ವಾರ್ಥಕ್ಕಾಗಿ ಹೇಳ್ತೇವೆ ನಾವು. ಇದನ್ನು ಮಾಡಿಯೂ ಯೋಗ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯೋಗ ಜೀವನ ಅಂದ್ರೇನು? ಪರಮಾತ್ಮನೊಟ್ಟಿಗೆ ಒಂದಾಗುವ ಪ್ರಕ್ರಿಯೆ. ನಾನು ಸುಳ್ಳನ್ನು ಹೇಳ್ತೇನೆ, ಹಿಂಸೆಯನ್ನೂ ಮಾಡ್ತೇನೆ, ಮೋಸವನ್ನೂ ಮಾಡ್ತೇನೆ, ಪರಮಾತ್ಮನೊಟ್ಟಿಗೆ ಒಂದಾಗ್ತೇನೆ. ಇಟ್ ಈಸ್ ಇಂಪಾಸಿಬಲ್. ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹೋಗಿ ದುಡ್ಡು ಹಾಕಿ ಕಳ್ಳ ವ್ಯವಹಾರ ಮಾಡಿದಾಗಲ್ಲ ಆಯಿತು. ಎಲ್ಲಿಯಾಗಿ ನಮ್ಮ ನೈತಿಕ ವ್ಯಕ್ತಿತ್ವ ಅನ್ನೋದು, ಮೋರಲ್ ಪರ್ಸನಾಲಿಟಿ ಅನ್ನೋದು ಸ್ಟ್ರೈಟ್ ಆಗೋದಿಲ್ವೋ ಅಲ್ಲಿ ತನಕ ಅಂತಃಕರಣ ಅನ್ನೋದು ಪರಮಾತ್ಮನಲ್ಲಿ ನಿಲ್ಲೋದಿಲ್ಲ. ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ ತಾನೇ, ನಾನು ಎಷ್ಟು ಸುಳ್ಳು ಹೇಳ್ತಿದ್ದೇನೆ. ಅವನು ಹೇಗೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ಮನಸ್ಸು ಪ್ರಶಾಂತವಾಗ್ತದೆ. ಅದಕ್ಕೆ ಆರಂಭದಲ್ಲೇ ಈ ನೈತಿಕ ವ್ಯಕ್ತಿತ್ವವನ್ನು ಶುದ್ಧೀಕರಣಕ್ಕೆ ಪತಂಜಲಿಗಳು ಹೇಳಿದರು ನೋಡಿ. ಮನಸ್ಸೇಕಂ ವಚಸ್ಸೇಕಂ ಕರ್ಮಣ್ಯೇಕಂ ಮಹಾತ್ಮನಾಂ ಮನಸ್ಸನ್ಯತ್ ವಚಸ್ಸನ್ಯತ್ ಕರ್ಮಣ್ಯನ್ಯತ್ ದುರಾತ್ಮನಾಂ. ಸುಳ್ಳು ಮತ್ತು ಸತ್ಯಗಳ ವ್ಯತ್ಯಾಸ ಎಷ್ಟು ಚಂದದಲ್ಲಿ ಸುಭಾಷಿತ ಹೇಳುತ್ತೆ ನೋಡಿ. ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಒಂದು, ಕ್ರಿಯೆಯಲ್ಲಿ ಒಂದು, ಅದು ಮಹಾತ್ಮರ ಲಕ್ಷಣ. ಮನಸ್ಸಲ್ಲೇ ಒಂದು, ಮಾತಲ್ಲೇ ಒಂದು, ಕ್ರಿಯೆಯಲ್ಲೇ ಇನ್ನೊಂದು, ಅದು ದುರಾತ್ಮರ ಲಕ್ಷಣ ಅಂತ. ನಮ್ಮ ಮನಸ್ಸು, ನಮ್ಮ ಮಾತು, ನಮ್ಮ ಕ್ರಿಯೆ
ಇದು ಸರಳ ರೇಖೆಯಲ್ಲಿ ಇದ್ದರೆ ಅದು ಸತ್ಯ ಅಂತ ಅರ್ಥ. ಒಳಗೊಂದು ಹೊರಗೊಂದು ಇರತಕ್ಕಂಥದ್ದು ಅಸತ್ಯ. ಇದು ದ್ರೋಹ, ವಂಚನೆ ಎಂಬುದಾಗಿ ಕರೀತಾರೆ. ಎಷ್ಟೋ ಸಲ ನಾವು ನೋಡ್ತೇವೆ, ಜನ ಮಾತಾಡ್ತಾರೆ, ಮಾತಾಡ್ದ ಹಾಗೆ ಬದುಕಿರಲ್ಲ. ಅಥವಾ ಯಾವುದು ಘಟಿಸಿರ್ತದೋ ಅದನ್ನು ಮಾತಾಡಲ್ಲ, ಅಥವಾ ಏನು ಮಾತಾಡ್ತಾರೋ ಹಾಗೆ ನಡೆದುಕೊಳ್ಳಲ್ಲ. ರಾಮಾಯಣದಲ್ಲಿ ಒಂದು ಕಡೆ ಪ್ರಭು ಶ್ರೀರಾಮಚಂದ್ರ ಹೇಳ್ತಾನೆ, ರಘುವಂಶದ ರೀತಿ ಏನಪ್ಪ ಅಂದರೆ ಮಾತು ಕೊಟ್ಟರೆ ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ಳೋದು, ಮೃತ್ಯು ಬಂದರೂ ಅಡ್ಡಿ ಇಲ್ಲ ಅಂತ ಹೇಳ್ತಾನೆ. ನಾವು ತಲೆ ಕೊಡಲಿಕ್ಕೂ ರೆಡಿ, ಕೊಟ್ಟ ಮಾತನ್ನು ಮಾತ್ರ ನಾವು ಹಿಂತೆಗೆದುಕೊಳ್ಳಲ್ಲ ಅಂತ ಹೇಳ್ತಾನೆ ಪ್ರಭು ರಾಮಚಂದ್ರ. ಇದು ಏಷ ಧರ್ಮ ಸನಾತನಃ, ಇದು ಸನಾತನ ಧರ್ಮದ ರೀತಿ. ಸತ್ಯವನ್ನು ಹೇಳಬೇಕು ಅಂತ. ಸತ್ಯ ಮತ್ತು ಪ್ರಾಮಾಣಿಕತೆ ಅಂತ ಎರಡು ಶಬ್ದ ಇದೆ ನೋಡಿ. ಇದರಲ್ಲಿ ಸಾಕು ನಮ್ಮ ವ್ಯಕ್ತಿತ್ವ ಎಷ್ಟು ವಿಕಾಸವಾಗ್ತದೆ. ಪ್ರಾಮಾಣಿಕತೆ ಅಂದರೆ ನಡೆದುಕೊಳ್ಳುವಂಥದ್ದು, ಸತ್ಯ ಅಂದರೆ ಆಡುವಂಥದ್ದು. ನಾವು ಆಡುವ ಮಾತು ಮನಸ್ಸಲ್ಲಿರುವಂಥದ್ದನ್ನೇ ನಾವು ಆಡಿದರೆ, ನಡೆದುಕೊಂಡಿದ್ದನ್ನೇ ಆಡಿದರೆ, ಯಥಾರ್ಥ ಭಾಷಣ ಮಾಡಿದರೆ ಸತ್ಯ. ನಮ್ಮ ನಡೆಯಲ್ಲಿ ಪ್ರಾಮಾಣಿಕತೆ ಇದ್ದರೆ, ನೇರವಾಗಿದ್ದರೆ ಅದನ್ನು ಪ್ರಾಮಾಣಿಕತೆ ಅಂತ ಕರೀತಾರೆ. ಸತ್ಯ ಮತ್ತು ಪ್ರಾಮಾಣಿಕತೆ ನಡೆ ಮತ್ತು ನುಡಿಯಲ್ಲಿ ಸರಳವಾಗಿರುವಂಥದ್ದು ಅಂತ ಅರ್ಥ. ಅಧ್ಯಾತ್ಮ ಸಾಧನೆಗೆ, ಯೋಗ ಸಾಧನೆಗೆ ಬಹಳ ಮುಖ್ಯವಾದ ಒಂದು ಮೌಲ್ಯ. ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸ್ಕೊಡ್ತೇವೋ ಗೊತ್ತಿಲ್ಲ, ಫಿಸಿಕ್ಸು ಕೆಮಿಸ್ಟ್ರಿ ಕಲಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೆ ಸತ್ಯ ಪ್ರಾಮಾಣಿಕತೆಯನ್ನು ಕಲಿಸ್ಕೊಡ್ಬೇಕು. ಈ ಮೌಲ್ಯಗಳಿಂದಲೇ ಬದುಕು ಸಮೃದ್ಧಿ ಆಗುವಂಥದ್ದು, ಮೌಲ್ಯಗಳಿಂದಲೇ ಬದುಕು ಶಾಂತಮಯವಾಗುವಂಥದ್ದು. ಸತ್ಯ, ಅಹಿಂಸಾ, ಸತ್ಯಂ ಅಸ್ತೇಯ. ಅಸ್ತೇಯ ಅಂದರೆ ಕಳ್ಳತನ ಮಾಡದೇ ಇರುವುದು ಅಂತ ಅರ್ಥ. ಸ್ವಾಮಿ ಇದರ ಬಗ್ಗೆ ನಮ್ಗೆ ಉಪದೇಶ ಬೇಡ, ನಾವು ಇದುವರೆಗೂ ಕಳ್ಳತನ ಮಾಡಿಲ್ಲ ಯಾರದ್ದು. ತನ್ನದಲ್ಲದ ವಸ್ತುವನ್ನು ತೆಗೆದುಕೊಳ್ಳೋದಕ್ಕೆ ಹೆಸರು ಕಳ್ಳತನ ಅಂತ ಅರ್ಥ. ಅಥವಾ ತನಗೆ ಅವಶ್ಯಕತೆಗಿಂತ ಜಾಸ್ತಿ ತೆಗೆದುಕೊಳ್ಳುವುದು ಕಳ್ಳತನವೇ. ಇನ್ನೊಬ್ಬನ ಹೊಟ್ಟೆ ತುಂಬ ಊಟ ಮಾಡುವ ಅನ್ನವನ್ನು ನಾನು ತಿಂದರೆ, ಅನವಶ್ಯಕವಾಗಿ ತಿಂದ್ರದು ಕಳ್ಳತನವೇ. ಈಶಾವಾಸ್ಯಮಿದಂ ಸರ್ವಂ ಮಾಗೃಧ ಕಸ್ಯ ಸಿದ್ಧನಂ. ಉಪನಿಷತ್ತು ಹೇಳುತ್ತೆ, ಯಾರ ಸಂಪತ್ತಿದು ಕದಿಯಬೇಡ, ಈಶ್ವರನಿಗೆ ಸೇರಿದ್ದು ಜಗತ್ತೆಲ್ಲವೂ ಎಂಬುದಾಗಿ. ಕೇವಲಾಘೋ ಭವತಿ ಕೇವಲಾದಿ, ಇದು ವೇದದ ಪ್ರಮುಖವಾದ ಮಂತ್ರ. ನೀನೊಬ್ಬನೇ ಊಟ ಮಾಡಿದ್ರೆ ಇನ್ನೊಬ್ಬ ಕಳ್ಳ ಅಂತ ಹೇಳುತ್ತೆ ವೇದ. ಯಜ್ಞಶಿಷ್ಟಾಶಿನಸ್ಸಂತೋ ಮುಚ್ಚಂತೆ ಸರ್ವಕೆಲ್ಬಿಷೈ ಭುಂಜತೆ ತೇ ತಭಂ ಪಾಪ ಏ ಪಚಂತ್ಯಾತ್ಮಕಾರಣಾತ್. ನಿನಗಾಗಿ ನೀನು ಅಡುಗೆ ಮಾಡಿಕೊಂಡು ತಿಂದರೆ ನೀನು ಕಳ್ಳ ಎಂಬುದಾಗಿ, ಪಾಪಿ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ನೀನು ಸಂಪಾದಿಸಿದ್ದು, ನೀನು ಸಂಗ್ರಹಿಸಿದ್ದು ಇನ್ನೊಬ್ಬರಿಗೆ ಹಂಚಿಕೊಂಡು ಕೊಟ್ಟು ತಿನ್ನಲಿಕ್ಕೆ. ಎಂತಹ ಅದ್ಭುತವಾದ ಪಾಠ ನೋಡಿ. ಯೋಗ ಇವುಗಳಿಂದ ಆರಂಭವಾಗುತ್ತೆ. ಅಸ್ತೇಯ, ಕದಿಯಬೇಡ, ಕದಿಯುವ ಯೋಚನೆಯನ್ನು ಮಾಡಬೇಡ. ತನಗೆ ಸೇರಿಲ್ಲದ ವಸ್ತುವನ್ನು ಅನುಭವಿಸುವುದಕ್ಕೆ ನಿನಗೆ ಅರ್ಹತೆ ಇಲ್ಲ. ನಿನಗೆ ಸೇರಿದ ವಸ್ತುವನ್ನೇ ಅನುಭವಿಸುವಾಗ ಈಶ್ವರನಿಗೆ ಸಮರ್ಪಣೆ ಮಾಡಬೇಕು ಅನ್ನುವಾಗ, ನಿನಗೆ ಸೇರಿಲ್ಲದ ವಸ್ತುವನ್ನು ಅನುಭವಿಸಲಿಕ್ಕೆ ನಿನಗೆ ಯಾವ ಅರ್ಹತೆ ಇದೆ? ಮನುಷ್ಯ ದುಃಖಿಯಾಗಿರುವುದಕ್ಕೆ ಕಾರಣವೇ ಇದು, ಅತಿಯಾದ ಲೋಭ. ಲೋಭ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಮೈಸರ್ಲಿನೆಸ್ ಪ್ಲಸ್ ಗ್ರೀಡಿ ಈಸ್ ಈಕ್ವಲ್ ಟು ಲೋಭ. ನಾನು ಯಾರಿಗೂ ಕೊಡೋದಿಲ್ಲ, ಎಲ್ಲರದು ನನಗೆ ಬೇಕು ಅಂತ. ಇದೊಂದು ರೀತಿ ಕಳ್ಳತನ. ಅಸ್ತೇಯ, ಬ್ರಹ್ಮಚರ್ಯ ಎಂಬುದಾಗಿ ಕರೀತಾರೆ. ಬ್ರಹ್ಮಚರ್ಯ ಎಂಬ ಶಬ್ದಕ್ಕೆ ಮೊದಲನೇ ಅರ್ಥ ಬ್ರಹ್ಮಣಿ ಚರತಿ ಇತಿ ಬ್ರಹ್ಮಚಾರಿ. ಬ್ರಹ್ಮ ಅಂದರೆ ವೇದ ಅಂತ ಅರ್ಥ. ವೇದಾಧ್ಯಯನಕ್ಕಾಗಿ ಯಾವ ಜೀವನವನ್ನು ನಡೆಸಬೇಕು ಅದಕ್ಕೆ ಬ್ರಹ್ಮಚರ್ಯ ಎಂಬ ಶಬ್ದಕ್ಕೆ ಅದು ಸಾಮಾನ್ಯವಾದ ಅರ್ಥ. ಶಾಸ್ತ್ರಗಳಲ್ಲಿ ಬ್ರಹ್ಮಚರ್ಯ ಅನ್ನೋ ಶಬ್ದಕ್ಕೆ ಅರ್ಥ ಗುರುಕುಲದಲ್ಲಿ ಒಬ್ಬ ವಿದ್ಯಾರ್ಥಿ ಹೇಗೆ ನಡೆದುಕೊಳ್ತಾನೆ, ಆಹಾರ ನಿಯಮವನ್ನು ಇಟ್ಟುಕೊಳ್ತಾನೆ, ತನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಿಯಮಗಳನ್ನು ಇಟ್ಟುಕೊಂಡು ಏನು ಬರುತ್ತಾನೆ, ಕಾಮಭಕ್ಷಣ, ಕಾಮವಾದ, ಕಾಮಾಚಾರಗಳನ್ನೇನು ಮಾಡೋದಿಲ್ವೋ ಅದಕ್ಕೆ ಬ್ರಹ್ಮಚರ್ಯ ಎಂಬುದಾಗಿ ಕರೀತಾರೆ. ಆದರೆ ಇನ್ನೊಂದು ಅರ್ಥ ಇದೆ ಬ್ರಹ್ಮಚರ್ಯಕ್ಕೆ, ಏನು ಮೈಥುನ ಚಿಂತನೆಯನ್ನು ಬಿಡುವಂಥದ್ದು ಅಂತ. ಪರಸ್ಪರ ವಿರುದ್ಧವಾದಂತಹ ಲಿಂಗಗಳಲ್ಲಿ ಆಕರ್ಷಣೆಯನ್ನು ಬಿಡುವಂಥದ್ದು ಅಂತ. ಯೋಗ ಜೀವನದಲ್ಲಿ ಇದು ಕೂಡ ಬಹಳ ಮುಖ್ಯವಾಗ್ತದೆ. ಬ್ರಹ್ಮಚರ್ಯ ಪ್ರತಿಷ್ಠಾಯಾಮ್ ವೀರ್ಯ ಲಾಭ ಎಂಬುದಾಗಿ ಹೇಳ್ತಾರೆ. ಬ್ರಹ್ಮಚರ್ಯನ್ನು ಸಾಧಿಸುವುದರಿಂದ ಶಾರೀರಿಕವಾದ ಮಾನಸಿಕವಾದ ಶಕ್ತಿ ಬರ್ತದೆ, ಫಿಸಿಕಲ್ ಪವರ್ ಬರ್ತದೆ ಅಂತ, ಎನರ್ಜಿ. ಅದನ್ನು ಯಾರು ಕಳ್ಕೊಳ್ತಾರೋ, ತನ್ನ ದೈಹಿಕ ಶಕ್ತಿಯನ್ನು ಬಾಲ್ಯಾವಸ್ಥೆಯಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಯಾರು ಕಳ್ಕೊಳ್ತಾರೋ, ಬರುತ್ತಾ ಬರುತ್ತಾ ಅವರ ಮಾನಸಿಕ ಶಕ್ತಿಯೂ ಕ್ಷೀಣವಾಗ್ತದೆ,
ದೈಹಿಕ ಶಕ್ತಿಯು ದುರ್ಬಲವಾಗ್ತದೆ. ಈ ಪಾಠವನ್ನು ನಾವು ಮಾಡುತ್ತೇವಾ ನಮ್ಮ ಮಕ್ಕಳಿಗೆ? ಇಲ್ಲ. ಇದರ ವಿಷಯವಾಗಿ ಚರ್ಚೆಯೇ ಮಾಡೋದಿಲ್ಲ. ಎಲ್ಲ ನಿಯಮಗಳನ್ನು ಉಲ್ಲಂಘಿಸಿ ವಿದ್ಯಾರ್ಥಿ ಜೀವನ ನಡೀತಾ ಇದೆ ಇವತ್ತು. ಯೋಗ ನೋಡಿ ಎಂಥ ಅದ್ಭುತವಾದಂತಹ ಅಡಿಪಾಯವನ್ನು ಹಾಕಿಕೊಡುತ್ತೆ. ಬ್ರಹ್ಮಚರ್ಯ. ಆಮೇಲೆ ಅಪರಿಗ್ರಹ, ತನ್ನ ಅವಶ್ಯಕತೆಗಿಂತ ಜಾಸ್ತಿ ಸಂಗ್ರಹಿಸಬೇಡ, ಇದು ಯಮ. ಇನ್ನು ನಿಯಮ, ಶೌಚ ಸಂತೋಷ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮ. ಯಮ ಅಂದರೆ ಡೋಂಟ್ಸ್, ನಿಯಮ ಅಂದರೆ ಡೂಸ್. ಡೂಸ್ ಆ್ಯಂಡ್ ಡೋಂಟ್ಸ್ ಈಸ್ ಕಾಲ್ಡ್ ಯಮ ಆ್ಯಂಡ್ ನಿಯಮ. ಯಾವುದನ್ನು ಮಾಡಬಾರ್ದೋ ಅದು ಯಮ, ಯಾವುದನ್ನು ಮಾಡಬೇಕು ಅದನ್ನು ಹೇಳ್ತಾರೆ. ಈ 5 ನೀನು ಮಾಡಬೇಕಪ್ಪ. ಏನು? ಶೌಚವನ್ನು ಇಟ್ಟುಕೊಳ್ಳಬೇಕು ಜೀವನದಲ್ಲಿ, ಶುಚಿತ್ವ ಅಂತ ಹೇಳ್ತೇವೆ ನಾವು. ದೈಹಿಕವಾಗಿ ಮಾನಸಿಕವಾಗಿ ತಾನು ಉಳಿದಿರುವ ಪರಿಸರದಲ್ಲಿ ಕೂಡ ಶುಚಿತ್ವ. ನಮ್ಮ ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ಮತ್ತೆ ಮತ್ತೆ ಈ ಶುಚಿತ್ವ ಅಂತ ಬರುತ್ತೆ. ಆದರೆ ವಿದೇಶಿಯರಿಂದ ನಾವು ಕಲ್ತ್ಕೊಳ್ಳೋ ಸ್ಥಿತಿ ಬಂದಿದೆ ಇವಾಗ. ಮೊನ್ನೆ ಯಾರೋ ವಿದೇಶಕ್ಕೆ ಹೋಗಿಬಂದು, ಯುರೋಪ್ ಕಂಟ್ರಿಗಳಿಗೆ ಹೋಗಿಬಂದು ನನ್ನ ಹತ್ರ ಒಂದು ಮಾತು ಹೇಳ್ತಾ ಇದ್ರು, ಸ್ವಾಮೀಜಿ ಇಷ್ಟೆಲ್ಲ ವೇದಾಂತದ ಉಪದೇಶ ಆದರ್ಶಗಳನ್ನು ನಾವು ಕೊಡ್ತೇವೆ, ಆದರೆ ಅವರು ಬದುಕ್ತಿದ್ದಾರಲ್ಲ ಅದು ಹೇಗೆ ಅಂತ ಕೇಳ್ತಾರೆ ಅವರು. ಕ್ಲೀನ್ಲಿನೆಸ್ ಅಂದರೆ ಏನು? ನಮ್ಮ ಶಾಸ್ತ್ರಗಳಲ್ಲಿ ಪುನಃ ಕೊಟ್ಟಿದೆ, ಆದರೆ ನಾವು ಮಾಡೋದೆಲ್ಲ ಹೊಲಸೆ. ಅದಕ್ಕೆ ನಮ್ಮ ಘನವೆತ್ತ ಪ್ರಧಾನಮಂತ್ರಿಗಳು ಭಾರತವನ್ನು ಶುಚಿ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಆದರೆ ನಮ್ಮ ಶಾಸ್ತ್ರಗಳು ಹಾಗೆ ಹೇಳ್ತಿಲ್ಲ. ನಿನ್ನ ಪರಿಸರ, ನಿನ್ನ ಶರೀರ, ನಿನ್ನ ವಸ್ತ್ರ, ನಿನ್ನ ಮನಸ್ಸು, ಆಭ್ಯಂತರ ಶುಚಿ ಅಂತ ಹೇಳ್ತಾರೆ. ಒಳಗಡೆಯ ಶುಚಿ, ಹೊರಗಡೆಯ ಶುಚಿ. ಶುಚಿಯಿಂದಲೇ ಯೋಗ ಆರಂಭ ಆಗೋದು. ಅದಕ್ಕೆ ನೋಡಿ, ಸಂಧ್ಯಾವಂದನೆಯನ್ನು ಅದು ಪೂಜೆಯನ್ನು ಮಾಡುವಾಗ ಏನು ಮಂತ್ರ ಹೇಳ್ತೀರಿ ನೀವು? ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯಾಭ್ಯಂತರ ಶುಚಿ ಅಂತ ಹೇಳ್ಕೊಂಡು ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ತೇವೆ ನಾವು. ಅದು ಆ್ಯಕ್ಚುಲಿ ನೀರನ್ನು ಪ್ರೋಕ್ಷಣೆ ಮಾಡೋದು ಅಷ್ಟೇ ಅಲ್ಲ, ಭಗವಂತನ ಸ್ಮರಣೆ ಮಾಡ್ತಾ ನೀರು ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ವಿಷ್ಣುವಿನ ಸ್ಮರಣೆಯೋ, ರಾಮನ ಸ್ಮರಣೆಯೋ, ಕೃಷ್ಣನ ಸ್ಮರಣೆ, ಭಗವಂತನ ಪವಿತ್ರವಾದಂತಹ ಭಗವಂತನ ಸ್ಮರಣೆಯ ಮೂಲಕ ಪ್ರೋಕ್ಷಣೆ ಮಾಡಿಕೊಳ್ಬೇಕು. ಅದು ಹೇಳುವಾಗ ಮಂತ್ರ ಯಾವುದು ಹೇಳ್ತೇವೆ? ಅಪವಿತ್ರನಾಗಿರಲಿ ಪವಿತ್ರನಾಗಿರಲಿ ಭಗವಂತನ ಸ್ಮರಣೆಯಿಂದ ಒಳಹೊರಗೆ ಶುಚಿಯಾಗುತ್ತೇವೆ ಅಂತ. ಆದ್ದರಿಂದ ಶುಚಿಯಾದರೆ ಮಾತ್ರ ಮನಸ್ಸು ಸ್ವಸ್ಥವಾಗ್ತದೆ. ಈಗ ಒಬ್ಬ ವ್ಯಕ್ತಿಯ ಮಾನಸಿಕ ಸ್ಥಿತಿಯನ್ನು ನೀವು ಚೆಕ್ ಮಾಡಬೇಕಾದ್ರೆ ಅವ್ರ ಮನೆಗೆ ಹೋಗಿ ಗೊತ್ತಾಗ್ತದೆ. ಯಾರ ಮನೆಯಲ್ಲಿ ಶುಚಿಯಾಗಿದೆಯೋ, ಓರಣವಾಗಿದೆಯೋ, ಶಿಸ್ತಲ್ಲಿದೆಯೋ, ಅವರ ಮನಸ್ಸು ಒಂದು ಹಂತದಲ್ಲಿ ಶಿಸ್ತಲ್ಲಿದೆ ಅಂತ ಅರ್ಥ. ಯಾರ ಪರಿಸರ ಅನ್ನುವಂಥದ್ದು ಗಜಿಬಿಜಿ ಮಾಡಿಕೊಂಡು ಹೊಲಸು ಮಾಡಿಕೊಂಡಿದ್ದಾರೋ ಮನಸ್ಸು ಹೊಲಸಾಗಿದೆ ಅಂತ ಅರ್ಥ. ಆದ್ದರಿಂದ ಶೌಚಕ್ಕೆ ಒತ್ತು ಕೊಡುತ್ತೆ ನಮ್ಮ ಶಾಸ್ತ್ರ. ಶೌಚವನ್ನು ಆಚರಿಸಬೇಕು, ನಿತ್ಯ ಸ್ನಾನಾದಿಗಳನ್ನು ಮಾಡಬೇಕು, ಶುಚಿಯಾಗಿರಬೇಕು. ಸಂತೋಷ ಎರಡನೇದು, ಇದು ಅದ್ಭುತವಾದ ಒಂದು ಗುಣ. ಸಂತೋಷ ಅಂದರೆ ತೃಪ್ತಿ ಅಭ್ಯಾಸ ಅಂತ ಅರ್ಥ. ಅಲಂಭಾವ ಅಂತ ಹೇಳ್ತಾರೆ. ಸಾಕು ಎನ್ನುವ ಪ್ರವೃತ್ತಿ. ಎಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಶಂಕರ ಭಗವತ್ಪಾದರು ಹೇಳ್ತಾರೆ, ನಿನ್ನ ನಿಜ ಕರ್ಮವನ್ನು ಮಾಡುವಾಗ ಏನು ಸಿಗುತ್ತದೋ ಅದರಲ್ಲಿ ತೃಪ್ತಿ ಪಡುವುದನ್ನು ಅಭ್ಯಾಸ ಮಾಡ್ಕೋ ಅಂತ. ಇದೇನಾದರೂ ನಾವು ಅನುಷ್ಠಾನಕ್ಕೆ ತಂದರೆ ಈ ಭ್ರಷ್ಟಾಚಾರಾದಿ ದೋಷಗಳು ಜಗತ್ತಿನಲ್ಲಿ ಇರಲ್ಲ. ದೇಶ ಉದ್ಧಾರ ಆಗೋದು ಯಾವಾಗ ಗೊತ್ತಾ? ನಾವು ಮಕ್ಕಳಿಗೆ ಫಿಸಿಕ್ಸು, ಹಿಸ್ಟ್ರಿ ಎಲ್ಲ ಹೇಳ್ಕೊಡ್ತೇವೆ, ಮ್ಯಾಥ್ಸು ಎಲ್ಲ ಹೇಳ್ಕೊಡ್ತೇವೆ. ಆದರೆ ಈ ಸಂತೋಷವನ್ನು ಹೇಳ್ಕೊಡ್ಬೇಕು. ಯಾಕೆ? ನಾವು ತೃಪ್ತಿ ಪಡೋದಕ್ಕೆ ಅನ್ಯಾಯವಾಗಿ ಬೇಕಾಬಿಟ್ಟಿಯಾಗಿ ಏನು ಸಂಪಾದನೆ ಮಾಡಬೇಕಾಗಿಲ್ಲ ಅಂತ. ನಮ್ಮ ನಿಜ ಕರ್ಮವನ್ನು ಮಾಡ್ತಾ ನಾವು ತೃಪ್ತಿಯನ್ನು, ಸಂತೋಷವನ್ನು ಪಡೀಲಿಕ್ಕೆ ಸಾಧ್ಯ. ನೀನು ಚಪ್ಪಲಿ ಹೊಲಿತೀಯೋ ಅಥವಾ ಕಸ ಗುಡಿಸ್ತೀಯೋ ಅಥವಾ ನೀನು ಶಿಕ್ಷಕನೋ ವೈದ್ಯನೋ ಯಾವುದೇ ವೃತ್ತಿಯಲ್ಲಿರು, ನಿನ್ನ ವೃತ್ತಿಯನ್ನು ನಿಷ್ಠೆಯಿಂದ ಮಾಡುವುದರ ಮೂಲಕವಾಗಿ ನಿನಗೆ ಏನು ಸಿಗ್ತದೋ ಅದರಲ್ಲಿ ಸಂತೋಷ ಪಡಲಿಕ್ಕೆ ಸಾಧ್ಯ. ಸಂತೋಷ ಪಡಲಿಕ್ಕೆ ದುಡ್ಡು ಮತ್ತೊಂದು ಮಗದೊಂದು ಬೇಕಾಗಿಲ್ಲ, ಅದು ಒಳಗಡೆಯ ಭಾವ. ಇದನ್ನು ನಾವು ತಿಳಿಸಿಕೊಟ್ಟರೆ ಎಲ್ಲಿ ಭ್ರಷ್ಟಾಚಾರ ಆಗಲಿಕ್ಕೆ ಸಾಧ್ಯ? ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುವುದನ್ನು ಹೇಳಿಕೊಟ್ರೆ ಸಾಕು, ದೇಶ ಉದ್ಧಾರ ಆಗುತ್ತದೆ ಅಂತ. ಸಂತೋಷ, ಶೌಚ ಸಂತೋಷ, ಸ್ವಾಧ್ಯಾಯ ಹೇಳ್ತಾರೆ, ಅಧ್ಯಯನ ಮಾಡಬೇಕು ಅಂತ. ಅದೇ ಹೋಗಿಬಿಟ್ಟಿದೆ ಇವಾಗ. ನಮ್ಮ ಭಾರತ ದೇಶದ ಹಿರಿಮೆ ಗರಿಮೆಯನ್ನು ಯಾರೋ ಅಲ್ಲಲ್ಲಿ ಹೇಳೋದು ಕೇಳಿಸ್ಕೊಳ್ಬೇಕೇ ಹೊರತು ನಾವು ಅಧ್ಯಯನ ಮಾಡೋದು. ಭಗವದ್ಗೀತೆಯಲ್ಲಿ ಏನಿದೆ ಗೊತ್ತಿಲ್ಲ, ಭಗವದ್ಗೀತೆ ಅನ್ನೋ ಪುಸ್ತಕ ಇದೆ ಅಂತಲೇ ಎಷ್ಟೋ ಜನರಿಗೆ ಗೊತ್ತಿಲ್ಲ ಅಂತ ಬೇಸರದ ಸಂಗತಿ. ಅದು ಸ್ವಾಧ್ಯಾಯವೇ ಇಲ್ಲ. ಚೆಕ್ ಬುಕ್ಕು ಪಾಸ್ಬುಕ್ಕು ಇದು ಎರಡೇ ಓಡೋದು ನಾವು ಬಿಟ್ಟರೆ
ಶಾಸ್ತ್ರ ಗ್ರಂಥಗಳನ್ನು ಪತಂಜಲಿ ಯೋಗ ಸೂತ್ರವೋ, ಭಾಗವತವೋ, ಮಹಾಭಾರತವೋ, ವೇದಗಳು, ಉಪನಿಷತ್ತುಗಳು, ಏನು ಗ್ರಂಥ ಭಂಡಾರ ಇದೆ ನಮ್ಮಲ್ಲಿ ರಾಶಿ ರಾಶಿ. ಸ್ವಾಮಿ ಪುರುಸೊತ್ತಿಲ್ಲ. ಮೊಬೈಲಲ್ಲಿ ನೋಡಲಿಕ್ಕೆ ಮಾತ್ರ ಆಗ್ತದೆ, ಪುರುಸೊತ್ತಿರ್ತದೆ, ಪುಸ್ತಕ ಹಿಡಿಲಿಕ್ಕೆ ಪುರುಸೊತ್ತಿಲ್ಲ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ನಮ್ಮ ನಿತ್ಯ ಕರ್ಮದಲ್ಲಿ ಸೇರಿಸಿದ್ದಾರೆ ಋಷಿಗಳದನ್ನು. ಸ್ವಾಧ್ಯಾಯ ಪ್ರವಚನ, ಗ್ರಂಥಾಧ್ಯಯನವನ್ನು ಮಾಡಬೇಕು. ಶೌಚ ಸಂತೋಷ ಸ್ವಾಧ್ಯಾಯ, ಆಮೇಲೆ ಈಶ್ವರ ಪ್ರಣಿಧಾನ, ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನ. ತಪಸ್ಸು ಎಂಬುದಾಗಿ ಹೇಳ್ತಾರೆ. ತಪಸ್ಸು ಅಂದರೆ ಇಂದ್ರಿಯವನ್ನು ನಿಗ್ರಹಿಸಿಕೊಳ್ತಕ್ಕಂತಹ ಸಾಮರ್ಥ್ಯ. ನೋಡಿ, ನಮ್ಮ ಪ್ರಾಚೀನರು ಎಷ್ಟು ಬುದ್ಧಿವಂತರು. ವ್ರತ ಮಾಡಿ ಅಂತ ಹೇಳಿದರು. ಏಕಾದಶಿ ವ್ರತ ಮಾಡಿ, ಸಂಕಷ್ಟಿ ವ್ರತ ಮಾಡಿ. ಈ ವ್ರತಗಳನ್ನು ಯಾಕೆ ಹೇಳಿದರು? ಸಹನೆಯನ್ನು ಬೆಳೆಸಿಕೊಳ್ತಕ್ಕಂತಹ ಒಂದು ಟ್ರೈನಿಂಗ್ ಅದು ಆ್ಯಕ್ಚುಲಿ. ಏಕಾದಶಿಯ ದಿನ ಆಹಾರವನ್ನು ಬಿಡುವುದರ ಮೂಲಕವಾಗಿ, ಇಂದ್ರಿಯಕ್ಕೆ ಭೋಗ ವಸ್ತುಗಳನ್ನು ಬಿಡುವುದರ ಮೂಲಕವಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡುವ ಅಭ್ಯಾಸ ನಾವು ಮಾಡಿದರೆ ಜೀವನದಲ್ಲಿ ಅಂಥ ಕಠಿಣ ಪ್ರಸಂಗ ಬಂದಾಗಲೂ ತಿತಿಕ್ಷಾ ಕೆಪ್ಯಾಸಿಟಿ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ತಿತಿಕ್ಷೆ ಅಂತ ಹೇಳಿದ್ರೇನೋ ಅದನ್ನು ಸಹಿಸುವ ಸಾಮರ್ಥ್ಯ ನಮ್ಮಲ್ಲಿ ಜಾಸ್ತಿ ಆಗುತ್ತೆ. ಇಲ್ಲದಿದ್ದರೆ ನಾವು ನೋಡ್ತೇವೆ, ಬರೀ ಶ್ರೀಮಂತಿಕೆಯಲ್ಲಿ ಬೆಳೆದಂತಹ ಮಕ್ಕಳ ಪರಿಸ್ಥಿತಿ ನಾವು ನೋಡ್ತೇವೆ. ಸಣ್ಣ ಕಷ್ಟ ಬಂದರೂ ಸಾಕು, ಸ್ವಲ್ಪ ಬಿಸಿಲು ಬಂದರೂ ಸಾಕು, ತಡ್ಕೊಳ್ಳಿಕ್ಕಾಗಲ್ಲ. ಕಷ್ಟವನ್ನೇ ಕೊಡೋಲ್ಲ ನಾವು ಮಕ್ಕಳಿಗೆ. ಅಯ್ಯೋ ಹೊಡಿಬಾರ್ದು, ಕಷ್ಟಪಡಬಾರ್ದು ಮಕ್ಕಳು ಅಂತ ಹೇಳ್ತೇವೆ. ಅಲ್ಲ, ತಪಸ್ಸನ್ನು ಮಾಡಬೇಕು. ಇಂದ್ರಿಯಗಳಿಗೆ ಶಿಕ್ಷಣವನ್ನು ನೀಡಬೇಕು, ತಿದ್ದಬೇಕು ನಾವು. ಅಂತಹ ಜೀವನದ ಕಷ್ಟ ಪ್ರಸಂಗಗಳು ಬಂದಾಗ ಧೈರ್ಯವಾಗಿ ಎದುರಿಸ್ತಕ್ಕಂತಹ ಒಂದು ಕ್ಷಮತೆ ನಮಗೆ ಬರ್ತದೆ. ಆಮೇಲೆ ಈಶ್ವರ ಪ್ರಣಿಧಾನ ಎಂಬುದಾಗಿ ಹೇಳ್ತಾರೆ. ಭಗವಂತನಿಗೆ ಶರಣಾಗಬೇಕು ಅಂತ. ಇದೇ ಯೋಗಸೂತ್ರಕ್ಕೂ ಸಾಂಖ್ಯಶಾಸ್ತ್ರಕ್ಕೂ ಇರುವ ವ್ಯತ್ಯಾಸ. ಸಾಂಖ್ಯಶಾಸ್ತ್ರದಲ್ಲಿ ಈಶ್ವರನನ್ನು ಒಪ್ಪಲ್ಲ, ನಿರೀಶ್ವರ ಸಾಂಖ್ಯ ಅಂತ ಕರೀತಾರೆ. ಆದರೆ ಯೋಗದಲ್ಲಿ ಈಶ್ವರನ ಒಪ್ಪುತ್ತಾರೆ ಪತಂಜಲಿಗಳು. ಅಷ್ಟೇ ಅಲ್ಲ, ಈಶ್ವರನಿಗೆ ಶರಣಾಗಬೇಕು, ಶೀಘ್ರವಾಗಿ ಯೋಗದಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಅಂತ. ಸೆಕ್ಯುಲರ್ ಯೋಗ ಅಂತ ಇಲ್ಲ. ನಮ್ಮ ಪ್ರಾಚೀನ ಪದ್ಧತಿಯ ಪ್ರಕಾರ ಎಲ್ಲ ಸಾಧನೆಗಳಿಗೂ ಕೂಡ ಭಗವಂತನ ಸಂಬಂಧ ಇರಲೇಬೇಕು. ಆವಾಗಲೇ ಅದು ಸಾಧನೆ ಆಗೋದು, ಆಧ್ಯಾತ್ಮಿಕ ಸಾಧನೆ. ಸೃಷ್ಟಿಕರ್ತನಾದ, ಸೃಷ್ಟಿಯ ಅಂತರ್ಯಾಮಿಯಾದ, ಸೃಷ್ಟಿಯ ನಿಯಾಮಕನಾದಂತಹ ಆ ಶಕ್ತಿಗೆ ಪದೇ ಪದೇ ಶರಣಾಗಬೇಕು ನಾವು. ಈ ಯಮ ನಿಯಮಗಳನ್ನು ಯಾರು ಸಾಧಿಸಿಕೊಳ್ತಾರೋ ಅವರ ಏನು ಮಾರಲ್ ಪರ್ಸನಾಲಿಟಿ ಅಂತ ಏನು ಹೇಳ್ತೇವೆ, ನೈತಿಕ ವ್ಯಕ್ತಿತ್ವ ಸುಭದ್ರವಾಗ್ತದೆ. ಈ ನೈತಿಕ ವ್ಯಕ್ತಿತ್ವ ಸುವ್ಯವಸ್ಥಿತವಾದವನಿಗೆ ಮನಸ್ಸು ಒಂದು ಹಂತದ ಶಾಂತಿಯನ್ನು ಪಡೆದುಕೊಳ್ಳುತ್ತದೆ. ಧರ್ಮವನ್ನು ಪರಿಪಾಲನೆ ಮಾಡೋದರಿಂದ ಒಂದು ಶಾಂತಿ ಸಮಾಧಾನ ಜೀವನಕ್ಕೆ ಬರ್ತದೆ. ಅದಕ್ಕೆ ಪುನಃ ಪುನಃ ನಮ್ಮ ಶಾಸ್ತ್ರಗಳಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ಆಚರಣೆ ಮಾಡು. ಧರ್ಮ ಅಂದ್ರೇನು? ಹ್ಯೂಮನ್ ವ್ಯಾಲ್ಯೂಸ್, ಡೂಸ್ ಆ್ಯಂಡ್ ಡೋಂಟ್ಸ್. ರಾಮವತ್ ವರ್ತಿತವ್ಯಂ, ರಾವಣವತ್ ನ ವರ್ತಿತವ್ಯಂ. ಇಷ್ಟೇ ತಾನೇ ಧರ್ಮ. ಯೋಗದ ಮೊದಲ ಹೆಜ್ಜೆ ಇದು ಯಮ ನಿಯಮ. ಆಮೇಲೆ ಬರತಕ್ಕಂಥದ್ದು ಆಸನ. ಆಸನ ಅನ್ನುವಂಥದ್ದು ಎರಡು ರೀತಿಯಲ್ಲಿ ಇರುತ್ತೆ. ನಾವು ಕೂತ್ಕೊಳ್ಳೋದು ಯಾವುದ್ರ ಮೇಲೆ ಕೂತ್ಕೊಳ್ಬೇಕು ಸ್ವಾಮಿ? ಕಂಬಳಿ ಮೇಲೆ ಕೂತ್ಕೊಳ್ಬೇಕೋ? ಅದ್ರ ಬಗ್ಗೆ ಪತಂಜಲಿ ಮಹರ್ಷಿಗಳು ಹೇಳಲೇ ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಚೈಲಾಜಿನ ಕುಶೋತ್ತರಂ ಎಂಬುದಾಗಿ. ನಾವು ಕುಳಿತುಕೊಳ್ತಕ್ಕಂತಹ ಆಸನ ಅನ್ನುವಂಥ ವ್ಯವಸ್ಥೆ ಏನಿದೆ ಅದು ಅತ್ಯಂತ ಮೃದುವಾಗಿರಬೇಕು ಅಂತ. ಪತಂಜಲಿ ಮಹರ್ಷಿಗಳು 3 ಸೂತ್ರ ಹೇಳ್ತಾರೆ ಆಸನದ ಬಗ್ಗೆ. ಸ್ಥಿರ ಸುಖಂ ಆಸನಂ ಎಂಬುದಾಗಿ ಮೊದಲನೇ ಸೂತ್ರ. ಸ್ಥಿರವಾಗಿ ಸುಖವಾಗಿ ಕುಳಿತುಕೊಳ್ಳುವುದೇ ಆಸನ ಅಂತ. ಹಾಗಾದರೆ ಇದೆಲ್ಲ ಬೇರೆ ಬೇರೆ ಆಸನಗಳೆಲ್ಲ ಎಲ್ಲಿಂದ ಬಂದುವೋ ಅಂತ ಅದನ್ನು ಹಠಯೋಗ ಪ್ರದೀಪಿಕಾ ಅಂತ ಒಂದು ಗ್ರಂಥ ಇದೆ. ಸ್ವಾತ್ಮಾರಾಮರು ಬರೆದಿರತಕ್ಕಂಥ ಹಠಯೋಗ ಪ್ರದೀಪಿಕೆಯಲ್ಲಿ ಈ 108 ಆಸನಗಳನ್ನು ಅಲ್ಲಿ ಮೆನ್ಷನ್ ಮಾಡ್ತಾರೆ. ಪ್ರಧಾನವಾಗಿ ಒಬ್ಬರು ನಮ್ಮ ಸ್ವಾಮಿಗಳು, ನಾನು ಯಾರಿಂದ ಅಧ್ಯಯನ ಮಾಡಿದ್ದೇನೋ ಅವರು ಯೋಗಶಾಸ್ತ್ರದಲ್ಲಿ ಬಹಳ ಚೆನ್ನಾಗಿ ನುರಿತವರು, ಅದರ ಮೇಲೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಅವರು ಹೇಳ್ತಾರೆ, 84 ಲಕ್ಷ ಜೀವರಾಶಿಗಳಿದೆಯಲ್ಲ, 84 ಲಕ್ಷ ಜೀವರಾಶಿಗಳ ಏನು ಪ್ರಭೇದಗಳಿದೆಯಲ್ಲ, ಅವು ರೆಸ್ಟ್ ಮಾಡುವಂತಹ ರೀತಿ ಒಂದೊಂದು ಆಸನ ಅಂತ. ಈ ಪ್ರಾಣಿಗಳ ಹೆಸರನ್ನೇ ಕೊಡುತ್ತಾನೆ, ಶಶಾಂಕಾಸನ ಮುಂತಾದವುಗಳನ್ನು. ಅದು ವಿಶ್ರಾಂತಿಯನ್ನು ಪಡೆಯುವಂತಹ ರೀತಿ ಒಂದು ಆಸನ ಅಂತ. ಹಂಗಾದ್ರೆ ಎಷ್ಟು ಆಸನ ಇರ್ಬೋದು? 84 ಲಕ್ಷ ಪ್ರಭೇದದ ಆಸನಗಳಿವೆ ಅಂತ. ಅದರಲ್ಲಿ ಮುಖ್ಯವಾಗಿ 84 ಆಸನಗಳನ್ನು ಶಾಸ್ತ್ರಕಾರರು ನಮಗೆ ಕೊಟ್ಟಿದ್ದಾರೆ. ಈ ಆಸನಗಳೆಲ್ಲವೂ ಕೂಡ ಶಾರೀರಿಕವಾದಂತಹ ಒಂದು ಆರೋಗ್ಯದ ಪ್ರಾಪ್ತಿಗಾದರೆ ಕುಳಿತುಕೊಳ್ಳುವ ಭಂಗಿ ಅನ್ನುವಂಥದ್ದೇನಿದೆ ಅದೇ ಧ್ಯಾನಕ್ಕೆ ಬೇಕಾದಂಥ ಮುಖ್ಯವಾದ ಆಸನ.
ಸ್ವಸ್ತಿಕಾಸನ, ಭದ್ರಾಸನ, ವಜ್ರಾಸನ ಮತ್ತು ಪದ್ಮಾಸನ, ಈ 4 ಮುಖ್ಯವಾದಂತಹ ಆಸನಗಳನ್ನು ಹೇಳ್ತಾರೆ. ಸ್ಥಿರ ಸುಖಂ ಆಸನಂ, 45 ನಿಮಿಷಗಳ ಕಾಲ ಒಂದೇ ಆಸನದಲ್ಲಿ ಕುಳಿತುಕೊಂಡು ಅಲುಗಾಡದೆ ನಾವು ಒಂದು ಸ್ಥಿತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆದರೆ ಧ್ಯಾನ ಮಾಡಲಿಕ್ಕೆ ನಮಗೆ ಒಂದು ಹಂತದ ಅರ್ಹತೆ ಬಂತು ಅಂತ. ಆದ್ದರಿಂದ ಹೇಳ್ತಕ್ಕಂತಹ ವಿಷಯಗಳು ತುಂಬ ಇದೆ, ಸಮಯದ ಅಭಾವವಿದೆ. ಆದ್ದರಿಂದ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಈ 8 ಅಂಗಗಳ ಮೂಲಕವಾಗಿ ಇಡೀ ವ್ಯಕ್ತಿತ್ವವನ್ನು ಸುಧಾರಿಸಿಕೊಂಡು ವ್ಯವಸ್ಥಿತವಾಗಿ ಮಾಡಿಕೊಂಡು ಒಬ್ಬ ಆದರ್ಶ ವ್ಯಕ್ತಿಯಾಗಿ ನಾವು ಬದುಕಿದರೆ ನಮ್ಮ ರಾಷ್ಟ್ರಕ್ಕೆ ಪ್ರತಿಯೊಬ್ಬನೂ ಕೂಡ ಮಹತ್ತರವಾದ ಕಾಣಿಕೆಯನ್ನು ಕೊಡಲಿಕ್ಕೆ ಸಾಧ್ಯ. ಆದ್ದರಿಂದ ಈ ಯೋಗ ಸಾಧನೆ, ಯೋಗ ಅನುಷ್ಠಾನ ಇದು ಬೆಳಗಲಿ, ಬೆಳೆಯಲಿ, ಹೆಚ್ಚೆಚ್ಚು ಕ್ಷೇತ್ರಗಳಲ್ಲಿ ಇದನ್ನು ಪರಿಚಯಿಸುವಂತಾಗಲಿ. ಬರೀ ಆಸನಕ್ಕಷ್ಟೇ ಸೀಮಿತವಾಗದೆ ಯಮನಿಯಮಾದಿಗಳು, ಧಾರಣಾ, ಧ್ಯಾನ, ಸಮಾಧಿ ಮುಂತಾದ ವಿಷಯಗಳನ್ನು ಕೂಡ ತಿಳಿಸಿಕೊಟ್ಟು ಆ ಪ್ರಕಾರ ಸಾಧನೆಯ ಯೋಗದ ಜೀವನ ನಡೆಯಲಿ ಅಂತ ಹಾರೈಸ್ತಾ, ಬೆಳಗ್ಗಿನ ಹೊತ್ತು ಇಷ್ಟು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ಯೋಗಾಸನ ಮುಗಿದ ಮೇಲೆ ಇಷ್ಟೊತ್ತು ಕುಳಿತುಕೊಂಡು ಶಾಂತವಾಗಿ ಕೇಳಿದ್ದೀರಿ. ನಮಗೆಲ್ಲರೂ ಭಗವಂತನು ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.